ಆತ್ಮೀಯ ಸಾರ್ವಜನಿಕರೇ, ಕೃಷಿ ಇಲಾಖೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಆಯೋಜಿಸುತ್ತಿದ್ದು, ಸಾವಯವ ಮತ್ತು ಸಿರಿಧಾನ್ಯಗಳ ಜೊತೆ ಕೃಷಿ ಪರಿಸರ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಹಾಗೂ ಬ್ರ್ಯಾಂಡಿಂಗ್ ಮತ್ತು ಸಾಲ ಸೌಲಭ್ಯ ಪರಿಕಲ್ಪನೆಗಳೊಂದಿಗೆ ರೈತರನ್ನ ಉದ್ಯಮಿಗಳಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಉತ್ಪಾದನೋತ್ತರ ಕೃಷಿ ಎಂಬ ಮುಖ್ಯ ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಆಯೋಜಿಸಿದೆ. ಇದೇ ಫೆಬ್ರವರಿ 6, 7 ಮತ್ತು 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಬನ್ನಿ, ಅನ್ವೇಷಿಸಿ, ಅವಲೋಕಿಸಿ. ಕೃಷಿ ಉತ್ಪನ್ನಗಳ ವೈವಿಧ್ಯಮಯ ಮಳಿಗೆಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ಳಿ. ಕೃಷಿ ಉತ್ಪನ್ನಗಳನ್ನು ಬಳಸೋಣ, ರೈತರ ಶ್ರಮವನ್ನ ಶ್ರೀಮಂತಗೊಳಿಸೋಣ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರೀತಿಯ ರೈತ ಬಾಂಧವರೇ ಹಾಗೂ ನೆಚ್ಚಿನ ಚಂದನ ವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಮಿತ್ರರೇ, ಕೃಷಿ ಇಲಾಖೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಿರಿಧಾನ್ಯ ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಏನು ನಡೆಸ್ಕೊಂಡು ಬರ್ತಾ ಇತ್ತು, ಸೊ ಅದರ ಜೊತೆಗೆ ವಿಶೇಷ ಒಂದು ಉತ್ಪಾದನೋತ್ತರ ಕೃಷಿ ಎಂಬ ಮುಖ್ಯ ಧ್ಯೇಯದೊಂದಿಗೆ ಹಲವಾರು ಉಪಕ್ರಮಗಳೊಂದಿಗೆ ಈ ವರ್ಷವೂ ಸಹ ಈ ಒಂದು ಮೇಳ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಆಯೋಜಿಸ್ತಾ ಇದೆ. ರೈತ ಬಾಂಧವರೇ, ಕೃಷಿ ಇಲಾಖೆ ಕೇವಲ ಹಲವಾರು ಯೋಜನೆಗಳಷ್ಟೇ ನೀಡೋದಲ್ಲ, ಕೇವಲ ಒಂದು ಬೆಳೆಗಳನ್ನು ಉತ್ಪಾದನೆ ಮಾಡೋದಷ್ಟೇ ಅಲ್ಲ, ಆದರೆ ಉತ್ಪಾದನೆ ಮಾಡಿದ ನಂತರ ಅದು ಏನು ಅದಕ್ಕೆ ಮೌಲ್ಯವನ್ನು ಸಿಗಬೇಕು ರೈತರಿಗೆ, ಆ ನಿಟ್ಟಿನಲ್ಲಿ ಸದಾ ರೈತರ ಕೈ ಹಿಡಿದು ಶ್ರಮಿಸ್ತಾ ಇದೆ. ಸರ್ಕಾರವೂ ಸಹ ಕೃಷಿ ಇಲಾಖೆ ಜೊತೆಗೆ ಅದಕ್ಕೆ ಸಮ್ಮತಿ ಸೂಚಿಸ್ತಾ ಇದೆ. ಸೊ ಹೀಗೆ ಈ ಬಾರಿಯ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಏನೇನಿದೆ, ಸೊ ಯಾವ ರೀತಿಯಾದಂತಹ ಒಂದು ಉಪಕ್ರಮಗಳಿದ್ದಾವೆ, ಏನು ಭಿನ್ನವಾಗಿ ಕಳೆದ ವರ್ಷಗಳಿಗಿಂತ ಮತ್ತು ಈ ವರ್ಷಕ್ಕೆ ಏನಾದರೂ ಭಿನ್ನವಾಗಿ ಏನಾದರೂ ನಡೀತಾ ಇದೆಯಾ, ಅದು ಏನೆಲ್ಲ ಇದೆ ಅಂತ ನಾವು ನೋಡೋಣ ಬನ್ನಿ ಇವಾಗ. ಸೊ ರೈತ ಬಂದವರೇ, ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಉತ್ಪಾದನೋತ್ತರ ಕೃಷಿ ಎಂಬ ಒಂದು ಈ ಧ್ಯೇಯದೊಂದಿಗೆ ಅಥವಾ ಒಂದು ಶೀರ್ಷಿಕೆಯಡಿ ನಾವು ಇವತ್ತು ಇಲ್ಲಿ ಈ ಒಂದು ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮೊಡನೆ ಈ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಕೃಷಿ ಇಲಾಖೆಯ ಕೃಷಿ ಆಯುಕ್ತರಾದಂತಹ ಶ್ರೀ ವೈ.ಎಸ್. ಪಾಟೀಲ್ ಸಾಹೇಬರು ನಮ್ಮೊಡನೆ ಹಾಜರಿದ್ದಾರೆ. ನಾನು ಶ್ರೀ ವೈ.ಎಸ್. ಪಾಟೀಲ್ ಸಾಹೇಬರಿಗೆ ರೈತ ಬಂಧುವರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಪ್ರೀತಿಯ ಸ್ವಾಗತ ಕೊಡ್ತೇನೆ ಸರ್. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ಹಾಗೂ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ರೈತ ಬಂಧುವರೇ, ನಿಮ್ಮ ಪ್ರಶ್ನೆ ಕೇವಲ ಈ ಒಂದು ವಿಷಯಕ್ಕೆ ಸೀಮಿತವಾಗಿರಬೇಕು, ಕೇಂದ್ರೀಕೃತವಾಗಿರಬೇಕು. ಮತ್ತೆ ಪ್ರಶ್ನೆ ಕೇಳುವಾಗ ತಮ್ಮ ಟಿವಿಯನ್ನು ನಿಶಬ್ದತೆಗೆ ತರಬೇಕು, ಅದು ಟಿವಿ ವಾಲ್ಯೂಮ್ ಕಡಿಮೆ ಮಾಡಬೇಕು. ದೂರವಾಣಿ ಸಂಖ್ಯೆ ಟಿವಿ ಪರದೆ ಮೇಲೆ ಬರ್ತಾ ಹೋಗುತ್ತೆ. 0802354259 ಮತ್ತು 0802354269. ರೈತ ಬಂಧುವರೇ, ನಮ್ಮ ಜೊತೆಯಲ್ಲಿರುವಂತಹ ಶ್ರೀ ವೈ.ಎಸ್. ಪಾಟೀಲ್ ಸಾಹೇಬ್ರ ಬಗ್ಗೆ, ಸಾಹೇಬರು ಮೂಲತಃ ಬೆಳಗಾವಿ ಜಿಲ್ಲೆಯವರು, ಸಾವಯವ ರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪಡೆದಿರುವವರು. ತಿಪಟೂರು ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಹಲವಾರು ಜಿಲ್ಲೆಗಳಲ್ಲಿ ಉಪ ವಿಭಾಗಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಬೆಳಗಾವಿಯಲ್ಲಿ ನಗರ ಪಾಲಿಕೆ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ನಗರ ಪಾಲಿಕೆಯಲ್ಲೂ ಸಹ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ಆಮೇಲೆ ವಿಜಯಪುರ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಅಲ್ಲಿ ಮಹತ್ತರವಾದ ಒಂದು ಕಾರ್ಯ ಸಾಧನೆಗೆ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ಸಿಕ್ಕಿದೆ, ರಾಷ್ಟ್ರ ಪ್ರಶಸ್ತಿಯನ್ನು ಸಿಕ್ಕಿದೆ. ಅವರಿಗೆ ಅತ್ಯುತ್ತಮ ಚುನಾವಣಾಧಿಕಾರಿಯಾಗಿ ಅನ್ನುವ ಒಂದು ಬಿರುದಿನ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಸಿಕ್ಕಿದೆ. ಕೃಷಿ ಇಲಾಖೆಯಲ್ಲಿ ಮಹತ್ತರವಾದ ಬದಲಾವಣೆ ಸಾಹೇಬರು ಕಳೆದ 1-2 ವರ್ಷದಲ್ಲಿ ಮಾಡಿದ್ದಾರೆ. ಅದೇನಂತಂದರೆ ಇಸ್ಯಾಪ್ ತಂತ್ರಾಂಶ ಅನ್ನೋದು, ರೋಗ ಮತ್ತು ಕೀಟ ಎಷ್ಟು ಸಮರ್ಥವಾಗಿ ಅದನ್ನು ಗುರುತಿಸಿ ಅದನ್ನು ನಿರ್ವಹಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಆಮೇಲೆ ಭೂಸಾರ ಮೊಬೈಲ್ ಆ್ಯಪ್, ಮಣ್ಣಿನ ರಚನೆ ಹೇಗಿದೆ, ಮಣ್ಣಿನಲ್ಲಿ ಏನೇನು ಪೋಷಕಾಂಶಗಳಿದೆ ಅದರ ಸಲುವಾಗಿ ಭೂಸಾರ ಮೊಬೈಲ್ ಆ್ಯಪನ್ನು ಬಿಡುಗಡೆಗೊಳಿಸಿದಲ್ಲಿ ಸದಾ ಸಿದ್ಧಹಸ್ತರು. ಅದೇ ರೀತಿ ಜಿಯೋಸ್ಪೇಷಿಯಲ್ AML ಅಂತೀವಿ ನಾವು, ಅಂದರೆ ಯಾಂತ್ರೀಕೃತ ಬುದ್ಧಿಮತ್ತೆ ಅಂತೀವಿ ನಾವು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಬರ್ತಾ ಇದೆ, ಅದಕ್ಕೂ ಸಹ ಸಾಹೇಬರು ಕೈ ಜೋಡಿಸಿ, ಆಮೇಲೆ ರೈತ ಕರೆ ಕೇಂದ್ರ ಅನ್ನುವ ಒಂದು ನೂತನವಾಗಿ ಕೃಷಿ ಇಲಾಖೆಯಲ್ಲಿ ಒಂದು ಕರೆ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ. ಬನ್ನಿ ರೈತ ಬಂದವರೇ, ಸಾಹೇಬರೊಡನೆ ನಾವು ಇವತ್ತು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಉತ್ಪಾದನೋತ್ತರ ಕೃಷಿ ಅಂದರೆ ಏನೇ ನಡೀತಾ ಇದೆಯಲ್ಲ ಅದು ಚರ್ಚೆ ಮುಂದುವರ್ಸೋಣ. ಸರ್, ಈಗ ನಾನು ಹೇಳಿದೆ ಉತ್ಪಾದನೋತ್ತರ ಕೃಷಿ ಅಂತ ಬರ್ತಾ ಇದೆ. ಸೊ ಉತ್ಪಾದನೆ ಅಂತ ತಗೊಂಡಾಗ ನಾವು ಈಗ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಹೇಗಿದೆ ಸರ್? ನಿಮಗೆ ಈ ಆಹಾರ ಉತ್ಪಾದನೆ ಬಗ್ಗೆ ಮಾಹಿತಿ ಕೊಡಬೇಕಂದ್ರೆ 1980-90 ಮಧ್ಯದಲ್ಲಿ ಸುಮಾರು 60 ಲಕ್ಷ
ಮೆಟ್ರಿಕ್ ಟನ್ನಷ್ಟು ಆಹಾರ ಉತ್ಪಾದನೆ ಇತ್ತು. ಈಗ ರಾಜ್ಯದಲ್ಲಿ ಈ ಬರ ಮತ್ತು ಪ್ರವಾಹದ ಮಧ್ಯನೂ ಸಹಿತ ಸುಮಾರು 140 ಲಕ್ಷ ಮೆಟ್ರಿಕ್ ಟನ್ದಿಂದ ಸುಮಾರು 160 ಲಕ್ಷ ಮೆಟ್ರಿಕ್ ಟನ್ನಷ್ಟು ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಅಂದರೆ ನಾವು ಆಹಾರಕ್ಕಾಗಿ ಮೊದಲು ಪರಾವಲಂಬಿಯಾಗಿದ್ವಿ. ಈಗ ನಾವು ಸಂಪೂರ್ಣ ಸ್ವಾವಲಂಬಿ ಆಗೋದಷ್ಟೇ ಅಲ್ಲದೆ ವಿದೇಶಕ್ಕೆ ಸಾಕಷ್ಟು ರಫ್ತು ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರಬಹುದು, ಇತ್ತೀಚಿನ ದಿನದಲ್ಲಿ ಅಕ್ಕಿ ಇಡೀ ಜಗತ್ತಿನಲ್ಲೇ ನಮ್ಮ ದೇಶ ಅತ್ಯಂತ ಹೆಚ್ಚು ಅಕ್ಕಿಯನ್ನು ಉತ್ಪಾದನೆ ಮಾಡುವಂಥ ರಾಷ್ಟ್ರದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದೀವಿ. ಅಷ್ಟೇ ಅಲ್ಲದೆ ಮಿಲೆಟ್ ಇಡೀ ಜಗತ್ತಿನಲ್ಲೇ ಹೈಯೆಸ್ಟ್ ಉತ್ಪಾದನೆ ಮಾಡೋದಲ್ಲದೆ ಹೈಯೆಸ್ಟ್ ರಫ್ತು ಮಾಡುವಂಥದ್ದು ನಮ್ಮ ದೇಶನೇ. ಹೌದು ಸರ್. ಸೊ ಹೀಗೆ ಈಗ ಉತ್ಪಾದನೆ ಅಂತೂ ಹೆಚ್ಚಾಗಿ ಮಾಡೋದಕ್ಕೆ ಸಾಕಷ್ಟು ಒತ್ತು ನೀಡಿದ್ದಾರೆ ಸರ್ ತಾವು ರೈತರಿಗೆ. ಆದರೆ ರೈತರಲ್ಲಿ ಈಗ ಮೂಡಬೇಕಾಗಿರೋಂಥದ್ದು, ಅವರಲ್ಲಿ ಮೂಡುವಂಥ ಪ್ರಶ್ನೆ, ಈಗ ಉತ್ಪಾದನೆ ನಾವು ಹೆಚ್ಚು ಮಾಡ್ತಾ ಇದ್ದೀವಿ, ಆದರೆ ನಮಗೆ ಅದಕ್ಕೆ ನಿಗದಿತವಾದ ಒಂದು ಬೆಲೆ ಸಿಗಬೇಕು, ಅದೇ ಆದಾಯ ಹೆಚ್ಚಳ ಆಗಬೇಕು. ಇದರ ಬಗ್ಗೆ ಯಾವ ರೀತಿ ಒಂದು ಕ್ರಮ ಕೈಗೊಳ್ತಾ ಇದ್ದಾರೆ ಸರ್? ಇದು ಒಂದು ಒಳ್ಳೆ ಪ್ರಶ್ನೆ. ಯಾಕಂದರೆ ಎಲ್ಲ ರೈತರಿಗೆ ಆಸಕ್ತಿ ಇರೋದು ಇದರಲ್ಲೇ. ನಿಮಗೆಲ್ಲ ಗೊತ್ತಿರ್ಬೋದು, ರೈತರು ವಿವಿಧ ತಾಂತ್ರಿಕತೆಗಳನ್ನು ಉಪಯೋಗ ಮಾಡಿಕೊಂಡು ಸಾಕಷ್ಟು ಉತ್ಪಾದನೆ ಹೆಚ್ಚು ಮಾಡಿದರು. ಆದರೆ ರೈತರು ತಮ್ಮ ಉತ್ಪಾದನೆ ಮಾಡಿದಂಥ ಉತ್ಪನ್ನಗಳಿಗೆ ಸರಿಯಾದ ಬೆಲೆ ಸಿಗದೆ ಅವರು ಸಾಕಷ್ಟು ಕಷ್ಟಪಡ್ತಾ ಇರೋದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಇದೇ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಕಳೆದ 6 ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳಗಳನ್ನು ಮಾಡಿದ್ದೀವಿ. ಅದರಲ್ಲಿ ನಮ್ಮದು ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಸಾವಯವ ಮತ್ತು ಸಿರಿಧಾನ್ಯದ ಕುರಿತಾಗಿಯೇ ಆಗಿತ್ತು. ಈಗ ನಾವು ಸಾವಯವ ಮತ್ತು ಸಿರಿಧಾನ್ಯಗಳನ್ನು ಸಾಕಷ್ಟು ಪ್ರಚಾರ ಮಾಡುವುದರ ಮೂಲಕ ಸಾಕಷ್ಟು ರೈತರನ್ನು ಉದ್ಯಮದಾರರನ್ನಾಗಿ ಮಾಡಿ ಆಗಿದೆ. ಅದು ರೈತರ ಪ್ರಯತ್ನ, ಸ್ವತಃ ಪ್ರಯತ್ನದಿಂದ, ಇಲಾಖೆಯ ಸಹಕಾರದಿಂದ, ಬೇರೆ ಬೇರೆಯವರ ಸಹಕಾರದಿಂದ ಆಗಿದೆ. ಆದರೆ ಈಗ ರೈತರ ಬೇಡಿಕೆ ಏನಿದೆ ಅಂದರೆ ನಾವು ಈಗ ಅದನ್ನು ಮೀರಿ ಬೆಳೆಯುವಂಥದ್ದಾಗಬೇಕು, ನಾವು ಸಹಿತ ರೈತರನ್ನು ಉದ್ಯಮಿಗಳಾಗಬೇಕು ಅಂತ ಈಗ ಆಸೆ ಪಡ್ತಾ ಇರುವಂಥದ್ದನ್ನು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಅದೇ ಉದ್ದೇಶದಿಂದ ಈ ವರ್ಷದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ನಾವು ಉತ್ಪಾದನೋತ್ತರ ಕೃಷಿ ರೈತರ ಸಬಲೀಕರಣ ಎಂಬ ಒಂದು ಧ್ಯೇಯೋದ್ದೇಶದಿಂದ ಬರ್ತಾ ಇದ್ದೀವಿ. ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಾನ್ಯ ಕೃಷಿ ಸಚಿವರು ಈ ರೀತಿಯಾದ ಒಂದು ಕನ್ಸೆಪ್ಟನ್ನು ನೀವು ಮಾಡಬೇಕು ಈ ಸಲ ಅಂತ ಹೇಳಿ ನಮಗೆ ನಿರ್ದೇಶನ ನೀಡಿದ್ದಾರೆ. ಅದೇ ಉದ್ದೇಶದಿಂದ ನಾವು ಈ ಸಲ ಬದಲಾವಣೆಯೊಂದಿಗೆ ನಾವು ರೈತರ ಮುಂದೆ, ನಾಗರಿಕರ ಮುಂದೆ ಬರ್ತಾ ಇದ್ದೀವಿ. ಸರ್, ಒಂದು ಕರೆ ಬರ್ತಾ ಇದೆ, ಆ ಕರೆ ಸ್ವೀಕರಿಸಿ ನೋಡೋಣ ಪ್ರಶ್ನೆ ಏನಿದೆ, ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಮೋಹನ್ ಅನ್ನೋರು ಬೆಳಗಾವಿಯಿಂದ ಕರೆ ಮಾಡ್ತಾ ಇದ್ದಾರೆ ಸರ್. ಹಲೋ 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 ಮೋಹನ್ ಅವರೇ, ಮಾತಾಡಿ ಮೋಹನ್ ಅವ್ರು, ಕೇಳಿಸ್ತಾ ಇದೆ. ಹಲೋ, ತಾಂತ್ರಿಕ ಇದರಿಂದ ಕರೆ ಬಂತು. ನಮಸ್ಕಾರ ಮೋಹನ್ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ ಮೋಹನ್, ಪ್ರಶ್ನೆ ಕೇಳಿ. ಹಲೋ, ಕೇಳಿಸ್ತಾ ಇದೆ? ನಮಸ್ಕಾರ, ಕೇಳಿ, ಪ್ರಶ್ನೆ ಕೇಳಿ. ಹಲೋ, ತಮ್ಮ ಟಿವಿ ವಾಲ್ಯೂಮ್ ತುಂಬಾ ಕಡಿಮೆ ಮಾಡಬೇಕಾಗುತ್ತೆ. ಈಗ ನಾವು ಅಗ್ರಿಕಲ್ಚರ್ ಒಳಗೆ ಹೇಳಿ ಮೋಹನ್. ಕೇಳಿಸ್ತಾ ಇದೆ, ಹೇಳಿ, ನೀವು ಕೇಳಿ, ಪ್ರಶ್ನೆ ಕೇಳಿ. ಏನು? ಹಲೋ ಸರ್, ಈಗ ನಮಸ್ಕಾರ ಸರ್. ನಮಸ್ಕಾರ, ಪ್ರಶ್ನೆ ಕೇಳಿ. ತಾಂತ್ರಿಕ ಇದರಿಂದ ಕಟ್ ಆಗ್ತಾ ಇದೆ ಸರ್. ಹೇಳ್ತೀವಿ, ಒಕ್ಕಲ್ತನದಾಗ ಲೇಬರ್ ಸಮಸ್ಯೆ ಬಹಳ ದೊಡ್ಡದಾದ್ರೆ ಕಾರ್ಮಿಕರ ಕೊರತೆ. ಸರಿ, ಯಾಕಂದ್ರೆ ಈಗ ನೀವು ನಮ್ಗೆ ಕೈನಾಟಿಕ್ ಹೋದ್ರೆ ಅಲ್ಲಿ ಏನಂತಾರೆ, ಕೈನಾಟಿಕ್ ಯೂಸ್ ಮಾಡೋದ್ರಿಂದ ನಮ್ ಭೂಮಿನೂ ಆಗ್ತಾ ಇದೆ, ಮತ್ತು ಒಂದ್ ಸೈಡ್ ಲೇಬರ್ ಸಿಗ್ತಾ ಇಲ್ಲ, ಒಂದ್ ಸೈಡ್ ಲೇಬರ್ಗೆ ಕೆಲಸ ಇಲ್ಲ ಅಂತ ಹೇಳಿ ಗೌರ್ಮೆಂಟ್ ಇದನ್ನ ಕೊಡ್ತಾರೆ, ಇದು ನರೇಗಾ ವಿಧಾನದಿಂದ. ಆಯ್ತು, ಪ್ರಶ್ನೆ ಅರ್ಥ ಆಗ್ತಾ ಇದೆ. ಈಗ ಕೃಷಿ ಕಾರ್ಮಿಕರ ಕೊರತೆ ಅಂತ ಹೇಳ್ತಿದ್ರೆ ತಾವು, ಅದಕ್ಕೆ ಪ್ರಾಯಶಃ ಇದಕ್ಕೆ ಸೂಕ್ತವಾದ ಅಲ್ಲದೆ ಇದ್ರೂ ಸಹ ಸಂಕ್ಷಿಪ್ತವಾಗಿ ಸಾಹೇಬ್ರ ಉತ್ತರ ನೀಡ್ತಾರೆ. ಈಗ ತಮಗೆಲ್ಲ ಗೊತ್ತಿದೆ,
ಕೃಷಿ ಕಾರ್ಮಿಕರ ಕೊರತೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶಾದ್ಯಂತ ಇದರ ಕೊರತೆಯನ್ನು ನಾವು ಸಾಕಷ್ಟು ಕಾಣ್ತಾ ಇದ್ದೀವಿ. ಇದೇ ಉದ್ದೇಶದಿಂದ ಕೃಷಿ ಯಾಂತ್ರೀಕರಣ ಅಂತ ಹೇಳಿ ಸರ್ಕಾರ ಒಂದು ಯೋಜನೆಯನ್ನು ತಂದಿದೆ. ಆ ಕೃಷಿ ಯಾಂತ್ರೀಕರಣದಲ್ಲಿ ಸಾಕಷ್ಟು ವಿವಿಧ ರೀತಿಯ ಬಿತ್ತನೆಯಿಂದ ಹಿಡ್ಕೊಂಡು ಅವರು ಹಾರ್ವೆಸ್ಟ್ ಮಾಡುವವರೆಗೆ ಅಂದರೆ ಕಟಾವು ಮಾಡುವವರೆಗೇನು ಸಹಿತ ಯಂತ್ರಗಳನ್ನು ನಾವು ಸಬ್ಸಿಡಿ ದರದಲ್ಲಿ ಸರ್ಕಾರದಿಂದ ಕೊಡ್ತಾ ಇದ್ದೀವಿ. ಸೊ ಈಗಾಗಲೇ ನಾವು ಹೈಟೆಕ್ ಹಾರ್ವೆಸ್ಟರ್ ಅಂತ ಹೊಸ ಯೋಜನೆಯನ್ನು ಜಾರಿ ತಂದೀವಿ. ಇದರಿಂದ ಸಾಕಷ್ಟು ರೈತರಿಗೆ ಲಾಭ ಆಗಿದೆ. ಅದೇ ರೀತಿ ಹಾರ್ವೆಸ್ಟರ್ ಹಬ್ ಅನ್ನು ತಂದಿದ್ದೀವಿ. ಇದು ಲೇಬರ್ ಕೊರತೆಯನ್ನು ನೀಗಿಸುವುದಕ್ಕಾಗಿ ಸರ್ಕಾರ ಯೋಜನೆ ಇದೆ. ಇದರದ ಲಾಭವನ್ನು ಎಲ್ಲ ರೈತರು ಪಡೆದುಕೊಳ್ಬೇಕು. ಸರ್, ಒಂದು ಜಾಹೀರಾತು ಇದೆ, ಆ ಜಾಹೀರಾತು ವೀಕ್ಷಿಸಿ ಮತ್ತೆ ನಮ್ಮ ಒಂದು ಚರ್ಚೆ ಮುಂದುವರಿಸೋಣ ಸರ್. ಆತ್ಮೀಯ ಸಾರ್ವಜನಿಕರೇ, ಕೃಷಿ ಇಲಾಖೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಆಯೋಜಿಸುತ್ತಿದ್ದು, ಸಾವಯವ ಮತ್ತು ಸಿರಿಧಾನ್ಯಗಳ ಜೊತೆ ಕೃಷಿ ಪರಿಸರ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಹಾಗೂ ಬ್ರ್ಯಾಂಡಿಂಗ್ ಮತ್ತು ಸಾಲ ಸೌಲಭ್ಯ ಪರಿಕಲ್ಪನೆಗಳೊಂದಿಗೆ ರೈತರನ್ನ ಉದ್ಯಮಿಗಳಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಉತ್ಪಾದನೋತ್ತರ ಕೃಷಿ ಎಂಬ ಮುಖ್ಯ ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಆಯೋಜಿಸಿದೆ. ಇದೇ ಫೆಬ್ರವರಿ 6, 7 ಮತ್ತು 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಬನ್ನಿ, ಅನ್ವೇಷಿಸಿ, ಅವಲೋಕಿಸಿ. ಕೃಷಿ ಉತ್ಪನ್ನಗಳ ವೈವಿಧ್ಯಮಯ ಮಳಿಗೆಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ಳಿ. ಕೃಷಿ ಉತ್ಪನ್ನಗಳನ್ನು ಬಳಸೋಣ, ರೈತರ ಶ್ರಮವನ್ನು ಶ್ರೀಮಂತಗೊಳಿಸೋಣ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ರೈತ ಬಂದರೆ ಮತ್ತೊಮ್ಮೆ ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಇವತ್ತು ನಾವಿಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಉತ್ಪಾದನೋತ್ತರ ಕೃಷಿ ಅಂದರೆ ರೈತರ ಒಂದು ಸಬಲೀಕರಣದ ಒಂದು ಉತ್ಪಾದನೋತ್ತರ ಕೃಷಿ ಎಂಬ ಮುಖ್ಯ ಧ್ಯೇಯದೊಂದಿಗೆ ಈಗ ಬರುವ ಫೆಬ್ರವರಿ 6, 7 ಮತ್ತು 8ರಂದು ಬೆಂಗಳೂರು ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆ ಒಂದು ಅಂತಾರಾಷ್ಟ್ರೀಯ ಮೇಳ ನಡೀತಾ ಇದೆ. ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಈ ಒಂದು ಚರ್ಚೆಯನ್ನು ಮುಂದುವರಿಸಿದಾಗಿದ್ರೆ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಹಲೋ. ಹಾ, ನಮಸ್ಕಾರ. ಹಲೋ. ನಮಸ್ಕಾರ. ನಮಸ್ಕಾರ. ಹಲೋ. ನಮಸ್ಕಾರ. ಕೇಳಿ, ಪ್ರಶ್ನೆ ಕೇಳಿ. ಹಲೋ. 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 ಭರತ್ ಅವರೇ, ಪ್ರಶ್ನೆ ಕೇಳಿ. ಹಲೋ. ತಾಂತ್ರಿಕ ದೋಷ ಅನ್ಸುತ್ತೆ. ಮೇಡಮ್ ಕನೆಕ್ಟ್ ಮಾಡಿಲ್ಲ. ಇಲ್ಲ, ನಮ್ಗೆ ಕೇಳಿಸ್ತಾ ಇದೆ, ನೀವು ಮಾತಾಡಿ. ಹಲೋ. ಓಕೆ ಸರ್, ತಾಂತ್ರಿಕ ದೋಷದಿಂದ ಇದಾಗ್ತಾ ಇರಬೇಕು ಸರ್ ಇವತ್ತು. ಸರ್, ಈಗ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅನ್ನೋದ್ರ ಬಗ್ಗೆ ಒಂದು ಉಪಕ್ರಮ ಇದೆ ಅಂತ ಹೇಳಿದ್ರಿ ತಾವು. ಸೊ ಏನು ಸರ್ ಇದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಯಾವ ರೀತಿಯಾದಂತಹ ಒಂದು ವೈಶಿಷ್ಟ್ಯತೆಯನ್ನ ಈ ಒಂದು ಮೇಳದಲ್ಲಿ ತಾವು ಆಯೋಜನೆ ಮಾಡ್ತಾ ಇದ್ರೆ? ಇದು ಅದೇ ಈಗಾಗಲೇ ಧ್ಯೇಯ, ಈ ಮೇಳದ ಧ್ಯೇಯವನ್ನ ನಾವು ಹೇಳಿದ್ವಿ, ಉತ್ಪಾದನೋತ್ತರ ಕೃಷಿ ಅಂತ. ಇದರಲ್ಲಿ 3 ರೀತಿಯಲ್ಲಿ ನಾವು ಥೀಮ್ ಅನ್ನ ಮಾಡಿದ್ದೀವಿ. ಒಂದನೇದ್ದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಎರಡನೇದ್ದು ಕೃಷಿ ಪರಿಸರ ವಿಜ್ಞಾನ ಅಂದ್ರೆ ಅಗ್ರೋ ಇಕಾಲಜಿ, ಮೂರನೇದ್ದು ಮುಖ್ಯವಾಗಿ ಬ್ರ್ಯಾಂಡಿಂಗ್ ಮತ್ತು ಸಾಲ ಸೌಲಭ್ಯವನ್ನ ನೀಡುವಂತ ಉಪಕ್ರಮಗಳು. ಇವು 3 ಉಪಕ್ರಮಗಳು. ಈ 3 ಉಪಕ್ರಮಗಳಲ್ಲಿ ನಾವು ಸಂಸ್ಕರಣೆ ಮತ್ತು ಮೌಲ್ಯವರ್ಧನದಲ್ಲಿ ನಾವು ಬೇರೆ ಬೇರೆ ಪ್ರತಿಷ್ಠಿತ ಸಂಸ್ಥೆಗಳು, ಅದು CFTRI ಇರ್ಬೋದು, ಮೈಸೂರಲ್ಲಿರುವಂಥದ್ದು, IIHR ಇರ್ಬೋದು, ಅದೇ ರೀತಿ IIMR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ ರಿಸರ್ಚ್ ಇರ್ಬೋದು, ಆಮೇಲೆ CFTRI ನಿಮಗೆ ಹೇಳಿದೆ, ಮತ್ತೆ ನಮ್ಮ ಯೂನಿವರ್ಸಿಟೀಸ್, ನಮ್ಮ ಎಲ್ಲ ಯೂನಿವರ್ಸಿಟಿಗಳ ಇವನ್ನೆಲ್ಲ ನಾವು ಉಪಯೋಗ ಮಾಡಿಕೊಂಡು ಇವರಿಗೆ ರೈತರಿಗೆ ಇವರು ಸಾಕಷ್ಟು ಮಾಹಿತಿಯನ್ನು ಕೊಡೋದಲ್ಲದೆ ಅವರಿಗೆ ಹ್ಯಾಂಡ್ಸ್ ಆನ್ ಅಂದ್ರೆ ಅಲ್ಲೇನೆ ಅವರಿಗೆ ಈ ಕುರಿತು ಇದರ ಮಹತ್ವದ ಕುರಿತು ವಿವರವನ್ನ ನೀಡಲಿದ್ದಾರೆ. ಆಮೇಲೆ ಕೃಷಿ ಪರಿಸರ ವಿಜ್ಞಾನ ಅಂತ ನಾವು ಏನು ಅಗ್ರೋ ಇಕಾಲಜಿ ಅಂತ ಹೇಳ್ತಾ ಇದ್ದೀವಿ, ತಮಗೆಲ್ಲ ಗೊತ್ತಿದೆ ಈಗ ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡೋದ್ರ ಮೂಲಕ ಸಾಕಷ್ಟು ಭೂಮಿಯ ಸತ್ವ ಕಳೆದುಕೊಂಡಿದೆ. ಈ ಸತ್ವವನ್ನು ಹೆಚ್ಚು ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಯಾಕಂದ್ರೆ ಪರಿಸರ ಇಲ್ಲದೆ ಹೋದ್ರೆ ನಾವು ಯಾರು ಇರಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇದ್ರ ಬಗ್ಗೆನೂ ಸಹಿತ ರೈತರಿಗೆ ಸಾಕಷ್ಟು ಅರಿವು ಇದ್ರ ಬಗ್ಗೆ ಇದ್ರೂ ಸಹಿತ ನಾವು ನಾಗರಿಕರಿಗೆ, ಮಕ್ಕಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಬೇಕಂತ ಉದ್ದೇಶದಿಂದ ಮಣ್ಣಿನಲ್ಲಿ ಇಂಗಾಲವನ್ನು ಹೇಗೆ ಹೆಚ್ಚು ಮಾಡೋದು, ಆಮೇಲೆ ಪರಿಸರ ಕೃಷಿಯನ್ನ
ಕೃಷಿಯನ್ನ ಪರಿಸರಕ್ಕೆ ಹೊಂದಿಕೊಂಡಂತೆ ಹೇಗೆ ಕೃಷಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಆಯಾಮಗಳಲ್ಲಿ ನಾವು ಅದನ್ನ ಪ್ರದರ್ಶನ ಮಾಡಲಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಈಗಾಗಲೇ 24-25ರಲ್ಲಿ ಬಜೆಟ್ ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ದೇಶಿ ತಳಿಗಳ ಸಂರಕ್ಷಣೆ ಕುರಿತು ಬಜೆಟ್ ಪ್ಯಾರಾ ಬಂದಿದೆ, ಘೋಷಣೆ ಆಗಿದೆ. ಆ ಘೋಷಣೆಯ ಅನುಸಾರ ಈಗ ಮಂಡ್ಯ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಬೆಳಗಾಂ ಇರ್ಬೋದು, ಬೇರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲಿನೂ ಒಬ್ಬೊಬ್ಬ ರೈತ 1000ಕ್ಕಿಂತ ಹೆಚ್ಚು ದೇಶಿ ತಳಿಗಳನ್ನ ಸಂರಕ್ಷಣೆ ಮಾಡಿ ಇಟ್ಕೊಂಡಿದ್ದಾರೆ. ಆ ಸಂರಕ್ಷಣೆ ಮಾಡಿದಂತ ತಳಿಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಶೇಖರಣೆ ಮಾಡಿ ಇಟ್ಟುಕೊಳ್ಳುವುದು ನಮ್ದೆಲ್ಲ ಜವಾಬ್ದಾರಿಯಾಗಿದೆ. ಅದನ್ನು ನಾವು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಅದನ್ನು ಶೇಖರಣೆ ಮಾಡುವಂತ ಜವಾಬ್ದಾರಿಯನ್ನು ನಾವು ವಹಿಸಿಕೊಂಡಿದ್ದೀವಿ. ಅದನ್ನು ನಾವು ಈಗಾಗಲೇ ಆ ಕಾರ್ಯವನ್ನು ಮುಂದುವರಿಸಿದ್ದೀವಿ. ಇದರಿಂದ ಬಹಳಷ್ಟು ಉಪಯೋಗ ಆಗಲಿದೆ. ಇದನ್ನು ನಾವು ಈ ಕುರಿತನ್ನು ಸಾಕಷ್ಟು ಪ್ರದರ್ಶನ ಮಾಡಲಿದ್ದೀವಿ. ಇದನ್ನು ಹೊರತುಪಡಿಸಿ ನಾವು ಬ್ರ್ಯಾಂಡಿಂಗ್ ಅಂದ್ರೆ ರೈತರು ಉತ್ಪಾದನೆಯಲ್ಲಿ ಸಾಕಷ್ಟು ಪ್ರಾವೀಣ್ಯತೆಯನ್ನು ಪಡೆದರೂ ಸಹಿತ ಈ ಬ್ರ್ಯಾಂಡಿಂಗ್ ಮತ್ತು ಪ್ಯಾಕೇಜಿಂಗ್ ಮತ್ತೆ GI ಟ್ಯಾಗ್ ಇದನ್ನೆಲ್ಲ ಏನ್ ಹೇಳ್ತೀವಿ, ಇದು ಬಹಳ ಮಹತ್ವವಾಗಿದೆ. ಇದರ ಕುರಿತು ನಾವು ಅಲ್ಲಿ ಪ್ರಾಕ್ಟಿಕಲ್ ಆಗಿ ವಿವಿಧ ಹಣಕಾಸು ಸಂಸ್ಥೆಗಳನ್ನು, ಬ್ಯಾಂಕ್ದವರು ಇರ್ಬೋದು, ವಿವಿಧ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಗಳವರು ಬಂದಿರ್ತಾರೆ. ಅಲ್ಲಿ ಸಾಲ ಸೌಲಭ್ಯವನ್ನು ಸಣ್ಣ ರೈತರು ಇರ್ಬೋದು ಅಥವಾ FPOಗಳಿರ್ಬೋದು ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತಾರೆ. ಅಷ್ಟೇ ಅಲ್ಲದೆ ಈ FPO ಮತ್ತೆ ಸಣ್ಣ ರೈತರಿಗೆ ಈ ಪ್ರತಿಷ್ಠಿತ ಕಂಪನಿಗಳಿಂದ ವಾಲ್ಮಾರ್ಟ್ ಇರ್ಬೋದು, ಆಮೇಲೆ ರಿಲಯನ್ಸ್ ಫ್ರೆಶ್ ಇರ್ಬೋದು, ಆಮೇಲೆ ಅದರಂತೆ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಜಾನ್ ಇರ್ಬೋದು, ಇಂಥ ಒಂದು ವಿವಿಧ ಸಂಸ್ಥೆಗಳಿಂದ ನಾವು ಅವರಿಗೆ ನೇರವಾಗಿ ಸಂಪರ್ಕಕ್ಕೆ ತರ್ತೀವಿ. ಅಂದ್ರೆ ಅವರು ಸಾಕಷ್ಟು ಡಿಮಾಂಡ್ ಇದ್ರೆ ನೇರವಾಗಿ ರೈತರು ಅವರೊಂದಿಗೆ B2B ಅಂತ ಏನ್ ಹೇಳ್ತೀವಿ, ಬಿಸ್ನೆಸ್ ಅನ್ನು ಅಲ್ಲೇನೆ ಅವರೊಂದಿಗೆ ಅಗ್ರಿಮೆಂಟ್ ಒಪ್ಪಂದ ಮಾಡ್ಕೊಳ್ಳುವಂತ ಕೆಲಸವನ್ನ ಅವ್ರು ಮಾಡಬಹುದು. ಸರ್, ಒಂದು ಕರೆ ಬರ್ತಾ ಇದೆ, ಮಂಗಳೂರಿನಿಂದ ಮಹಾಂತೇಶ್ ಅವರು ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ ಮಹಾಂತೇಶ್ ಅವರೇ, ಕೇಳಿ ಪ್ರಶ್ನೆ. ನಮಸ್ತೆ ಮಹಾಂತೇಶ್ ಅವರು, ಪ್ರಶ್ನೆ ಕೇಳಿ. ಇಲ್ಲ ಮಹಾಂತೇಶ್ವರ, ಏನು ಅಂತಂದ್ರೆ ಇದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದ ಬಗ್ಗೆ. ಅಡಿಕೆ ಸಂಪೂರ್ಣ ತೋಟಗಾರಿಕೆ ಬೆಳೆ ಆಗಿರೋದ್ರಿಂದ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಿದ್ದು. ನಾವು ಕೇವಲ ಇಲ್ಲಿ ಈ ಒಂದು ವಾಣಿಜ್ಯ ಮೇಳದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ದಯಮಾಡಿ ಅದರ ಸಲುವಾಗಿ ತಾವು ನಿಮ್ಮ ಹೋಬಳಿ ಅಥವಾ ತಾಲೂಕಲ್ಲಿ ತೋಟಗಾರಿಕೆ ಇಲಾಖೆಗೆ ಸಂಪರ್ಕ ಮಾಡಬೇಕು. ನಾವು ಸರ್ ಒಂದು ಚರ್ಚೆ ಮುಂದುವರಿಸಿದಾಗಿದ್ರೆ ಸರ್, ಈಗ ತಾವು ಹೇಳ್ತಾ ಇದ್ರಿ, ಈಗ ಸಂಸ್ಕರಣೆ ಆಯಿತು, ಮೌಲ್ಯವರ್ಧನೆ ಆಯಿತು, ಆಮೇಲೆ ಈ ಒಂದು ಮೇಳದಲ್ಲಿ ಈಗ ಬ್ರ್ಯಾಂಡಿಂಗ್ ಮತ್ತು ಸಾಲ ಸೌಲಭ್ಯ ಅಂದ್ರೆ ನೀವು ರೈತರನ್ನ ಒಂದು ಸಬಲೀಕರಣರಾಗಿ ಮತ್ತು ಆರ್ಥಿಕತೆಯನ್ನು ವೃದ್ಧಿಗೊಳಿಸಬೇಕು. ಇದು ಯಾವ ರೀತಿ ಸಹಕಾರಿಯಾಗಿದೆ ರೈತರಿಗೆ? ಇದು ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಈಗ ರೈತರು ಉತ್ಪಾದನೆಯಲ್ಲಿ ಬಹಳಷ್ಟು ಪ್ರಾವೀಣ್ಯತೆ ಪಡೆದರೂ ಸಹಿತ ಈ ಪ್ಯಾಕೇಜಿಂಗ್ ಮತ್ತೆ ಬ್ರ್ಯಾಂಡಿಂಗ್, ಆಮೇಲೆ GI ಟ್ಯಾಗಿಂಗ್ ಇದೆಲ್ಲ ಸಾಕಷ್ಟು ರೈತರಿಗೆ ಮಾಹಿತಿ ಇದ್ರೂ ಸಹಿತ ಯಾವ ರೀತಿಯಲ್ಲಿ ನಾವು ಬ್ರ್ಯಾಂಡಿಂಗ್ ಮಾಡಿ ಅದನ್ನು ಮಾರಾಟ ಮಾಡಬೇಕು, ಒಂದು ಉತ್ಪನ್ನವನ್ನು ಯಾವ ರೀತಿಯಲ್ಲಿ ಬ್ರ್ಯಾಂಡಿಂಗ್ ಮಾಡಿದರೆ ಹೆಚ್ಚಿನ ಮಾರಾಟ ಆಗ್ತದೆ, ಅದರಿಂದ ಹೆಚ್ಚಿನ ಆರ್ಥಿಕ ಸಬಲೀಕರಣ ಆಗ್ಬೋದು, ಆರ್ಥಿಕವಾಗಿ ಸಬಲರಾಗ್ಬೋದು ಅನ್ನೋದ್ರ ಬಗ್ಗೆ ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಆ ರೈತರಿಗೆ ಸಂಪೂರ್ಣವಾದ ಮಾಹಿತಿಯೊಂದಿಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಕೊಡುವಂಥ ವ್ಯವಸ್ಥೆಯನ್ನು ಈ ಅಂತಾರಾಷ್ಟ್ರೀಯ ಮೇಳದಲ್ಲಿ ನಾವು ಈ ಸಲ ಮಾಡಿದ್ದೀವಿ. ಸರ್, ಈಗ ಸರ್ವೇ ಸಾಮಾನ್ಯವಾಗಿ ಪ್ರತಿ ಬಾರಿ ಕೆಲವೊಂದು ಪೂರ್ವಭಾವಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ ನೀವು ವಾಣಿಜ್ಯ ಮೇಳದಲ್ಲಿ. ಸೊ ಈ ಬಾರಿ ಅಂತ ವಿಶೇಷವಾದಂತಹ ಯಾವುದಾದ್ರೂ ಪೂರ್ವಭಾವಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ? ಪ್ರತಿ ಸಲದಂತೆಯೇ ಈ ಸಲನೂ ಪ್ರತಿ ಜಿಲ್ಲೆಯಲ್ಲೇನೂ ನಾವು ಈ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದ ಪೂರ್ವಭಾವಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಸಿರಿಧಾನ್ಯ ನಡಿಗೆ ಇರ್ಬೋದು, ಸಿರಿಧಾನ್ಯ ಕುರಿತು ಕಾರ್ಯಕ್ರಮ ಇರ್ಬೋದು, ಉತ್ಪಾದನೋತ್ತರ ಕೃಷಿ, ಬ್ರ್ಯಾಂಡಿಂಗ್ ಮತ್ತೆ ಪ್ಯಾಕೇಜಿಂಗ್ ಬಗ್ಗೆ ಎಲ್ಲ ಕುರಿತು ನಾವು ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಈಗಲೂ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಒಂದು ವಾರಗಳ ಕಾಲ ನಾವು ಕ್ರಿಸ್ತು ಜಯಂತಿ ಕಾಲೇಜಲ್ಲಿ ನಾವು ಹೊಲದಿಂದ ಉದ್ಯಮಿಯತ್ತ ಅಂತ ಒಂದು ವಿಶೇಷವಾದ ಪ್ಯಾನೆಲ್ ಚರ್ಚೆಯನ್ನು ಸಹಿತ ನಾವು ಮಾಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ವಿಚಾರ ಮಂಥನ ಆಗಿದೆ. ಅಲ್ಲಿ ನಮ್ಮ ಮಾನ್ಯ ಕೃಷಿ ಸಚಿವರು ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ನೀಡಿದರು. ಅದರ ನಂತರ ಈಗ ಫೆಬ್ರವರಿ 1ರಂದು ಕಬ್ಬನ್ ಪಾರ್ಕ್ ಅಲ್ಲಿ ಕೃಷಿ ನಡಿಗೆ ಅಂತ ಮಾಡ್ತಾ ಇದ್ದೀವಿ. ಕೃಷಿ ನಡಿಗೆಯಲ್ಲಿ ಈಗಾಗಲೇ 2,500ಗಿಂತ ಹೆಚ್ಚು ಜನರು ರಿಜಿಸ್ಟರ್ ಮಾಡಿದ್ದಾರೆ. 2,500 ಇನ್ನೂ 5,000ಗಿಂತ ಹೆಚ್ಚು ಜನ ಪಾಲ್ಗೊಳ್ಬಹುದು ಅಂತ ನಾವು
ನಾವು ನಿರೀಕ್ಷೆಯಲ್ಲಿದ್ದೀವಿ. ಅದನ್ನು ಹೊರತುಪಡಿಸಿ 4ನೇ ತಾರೀಕು ಅಂತಾರಾಷ್ಟ್ರೀಯ ಸಮಾವೇಶ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅನ್ನು ನಾವು ಹಮ್ಮಿಕೊಂಡಿದ್ದೀವಿ 2 ದಿವಸಗಳ ಕಾಲ. 3ನೇ ದಿವಸ ಕೊನೆಗೆ ನಾವು ತ್ರಿಪುರವಾಸಿನಿಯಲ್ಲಿ ಆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಿದ್ದೀವಿ. ಅದಕ್ಕಾಗಿ ಈಗಾಗಲೇ ನಾವು ರಿಜಿಸ್ಟ್ರೇಷನ್ಗಾಗಿ ರೈತರಿಗೆ, ವಿದ್ಯಾರ್ಥಿಗಳಿಗೆ, ವಿಜ್ಞಾನಿಗಳಿಗೆ ಎಲ್ಲ ನಾವು ಭಾಗವಹಿಸುವಂತೆ ರಿಕ್ವೆಸ್ಟ್ ಮಾಡಿದ್ದೀವಿ. ಇದರ ಲಾಭ ಪಡಿಬೇಕು ಅಂತ. ಅಂದರೆ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ರಾಷ್ಟ್ರ, ಬೇರೆ ಬೇರೆ ದೇಶಗಳಿಂದ ಬಂದಂಥ ಪರಿಣಿತರು ಆ ಸಮಾವೇಶದಲ್ಲಿ ಪಾಲ್ಗೊಳ್ಳೋದ್ರಿಂದ ಸಾಕಷ್ಟು ಮಾಹಿತಿಯನ್ನು ಅವರು ಹೊಂದಬಹುದು. ಸರ್, ಅಲ್ಲಿ ವಸ್ತು ಪ್ರದರ್ಶನಗಳು, ಮಳಿಗೆಗಳ ಬಗ್ಗೆ ಸ್ವಲ್ಪ ಒಂದು ಮಾಹಿತಿ ನೀಡ್ತೀರಾ? ವಸ್ತು ಪ್ರದರ್ಶನ ಮತ್ತು ಮಳಿಗೆಗಳನ್ನು ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಮಾಡಿದ್ದೀವಿ. ಸುಮಾರು 300 ಮಳಿಗೆಗಳಿಗೆ ನಾವು ವಿಶೇಷವಾಗಿ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಯೋಜನೆ ಹಾಕೊಂಡಿದ್ದೀವಿ. ಅದರಲ್ಲಿ ಕರ್ನಾಟಕ ಪೆವಿಲಿಯನ್ ಅಂತ ಇರ್ತದೆ, ಮತ್ತೆ ಪೇಡ್ ಪೆವಿಲಿಯನ್ ಅಂತನೂ ಇರ್ತದೆ. ಪಾವತಿಸಿ ನೋಂದಾಯಿಸಬಹುದು. ಈಗಾಗಲೇ ನೋಂದಾವಣೆಯನ್ನು ಸಾಕಷ್ಟು 50% ಗಿಂತ ಅಂದ್ರೆ 150ಗಿಂತ ಹೆಚ್ಚು ನೋಂದಾವಣೆ ಆಗಿದೆ. ಅದಲ್ಲದೆ ನಾವು ರೈತರ ಕಾರ್ಯಾಗಾರನು ಅಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮನೂ ಇರ್ತದೆ. ಸುಮಾರು 4800 ರೈತರು ಈಗಾಗಲೇ ಪ್ರತಿ ದಿವಸ ಬರೋದಕ್ಕೆ, ಅಂದ್ರೆ ಪ್ರತಿ ದಿವಸ ಸುಮಾರು 1500 2,000 ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರಗತಿಪರ ರೈತರು ಆಲ್ರೆಡಿ ಬರೋದಕ್ಕಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನಾನು ಕೇಳೋದು ಇಷ್ಟೇ, ಈ ಸಂದರ್ಭದಲ್ಲಿ ಇದರ ಸಂಪೂರ್ಣ ಲಾಭವನ್ನು ಬರೀ ರೈತರಷ್ಟೇ ಅಲ್ಲದೆ ಉದ್ಯಮಿಗಳಾಗಬೇಕನ್ನೋ ರೈತರ ಮಕ್ಕಳಿರ್ಬೋದು, ವಿದ್ಯಾವಂತರಿರ್ಬೋದು, ಅಥವಾ ಡಿಗ್ರಿ ಮಾಡಿದವರಿರ್ಬೋದು, ಅವರೆಲ್ಲ ಪಡ್ಕೊಳ್ಬೇಕಂತ ಹೇಳಿ ಕೇಳ್ತಾ, ಈ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯಾದ್ಯಂತ ಬರಬೇಕು ಅಂತ ಹೇಳಿ ನಾನು ಕೃಷಿ ಇಲಾಖೆಯ ಮೂಲಕ ಎಲ್ಲರನ್ನ ಕೋರ್ತೀನಿ. ನೋಡಿದ್ರಲ್ಲ ರೈತ ಬಾಂಧವರೇ, ಎಷ್ಟೊಂದು ಕಾರ್ಯಕ್ರಮಗಳು ಈ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಉತ್ಪಾದನೋತ್ತರ ಕೃಷಿ ರೈತರ ಸಬಲೀಕರಣಕ್ಕೋಸ್ಕರ ಕೃಷಿ ಇಲಾಖೆ ಶ್ರಮಿಸ್ತಾ ಇದೆ. ದಯಮಾಡಿ ಎಲ್ಲ ರೈತ ಬಾಂಧವರು ಈ ಒಂದು ಬರುವ ಫೆಬ್ರವರಿ 6, 7 ಮತ್ತು 8ರಂದು ಬೆಂಗಳೂರು ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಕೃಷಿ ಇಲಾಖೆ ಆಯೋಜನೆ ಮಾಡಿರುವ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ಅಲ್ಲಿ ನಡೀತಕ್ಕಂತಹ ಕೃಷಿ ಪರಿಸರ ವಿಜ್ಞಾನ, ಕೃಷಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಹಾಗೂ ಬ್ರ್ಯಾಂಡಿಂಗ್ ಮತ್ತು ಸಾಲ ಸೌಲಭ್ಯ ಅಂತ ಹೇಳಿದ್ರು ನಮ್ಮ ಪಾಟೀಲ್ ಸಾಹೇಬರು. ಸೊ ಇದೆಲ್ಲದರ ಬಗ್ಗೆ ಮಾಹಿತಿ ಪಡೆದುಕೊಂಡು, ಜ್ಞಾನಾರ್ಜನೆ ಪಡ್ಕೊಂಡು ತಾವು ಆರ್ಥಿಕರಾಗಿ, ಸಬಲೀಕರಣರಾಗಿ, ಸದೃಢರಾಗಿ ತಮ್ಮ ಆದಾಯವನ್ನು ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತಾ ಇದೆ. ಇಲ್ಲಿ ನಾವು ಪತ್ರಿಕೆಯಲ್ಲೂ ಕಳೆದ ವರ್ಷ ಓದಿದ್ವಿ ನಾವು. ಹಲವಾರು ವಿದೇಶಗಳಿಂದ ಒಂದು 9 ದೇಶಗಳು ಮತ್ತು 25 ರಾಜ್ಯಗಳು ಇದರಲ್ಲಿ ಭಾಗವಹಿಸಿದ್ದು ಅಂತ ಪತ್ರಿಕೆಯಲ್ಲಿ ಕೇಳಿದ್ದೀವಿ. ಈ ಬಾರಿನೂ ಸಹ ಅಷ್ಟೇ ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಮೇಳದಲ್ಲಿ ಎಲ್ಲರೂ ಪಾಲ್ಗೊಳ್ತಿದ್ದಾರೆ. ತಾವು ಭಾಗವಹಿಸಿ ನಿಮ್ಮವರನ್ನು ಕರೆತನ್ನಿ. ಸರ್, ಇಷ್ಟೊತ್ತು ತಾವು ಈ ಒಂದು ಮೇಳದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ರೈತರಿಗೆ ಹಂಚಿಕೊಂಡಿದ್ದೀರಾ. ಸೊ ಚಂದನ ವಾಹಿನಿಯ ಪರವಾಗಿ ಮತ್ತು ರಾಜ್ಯದ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಅನ್ನದಾತ ಸುಖೀ ಭವ ಎಂಬುದು ನಮ್ಮ ಸಂಸ್ಕೃತಿ. ನೇಗಿಲ ಯೋಗಿ ದೇಶದ ಬೆನ್ನೆಲುಬು. ಈ ಅನ್ನದಾತನನ್ನ ನಾವು ಸದಾ ಸ್ಮರಿಸೋಣ. ಆತನ ಕೈಯಿಂದ ಬೆಳೆದಂತಹ ದವಸ ಧಾನ್ಯಗಳನ್ನು ನಾವು ಗೌರವದಿಂದ ಸ್ವೀಕರಿಸೋಣ. ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳು ಕರ್ನಾಟಕದ ದ್ವಿದಳ ಧಾನ್ಯಗಳ ಕಣಜವೆಂದೇ ಸುಪ್ರಸಿದ್ಧವಾಗಿವೆ. ಕಲಬುರಗಿಯ ಭೀಮಾ ತೊಗರಿ ಬೇಳೆಗೆ ಭೌಗೋಳಿಕ ಸೂಚ್ಯಂಕ ಅಂದ್ರೆ GI ಟ್ಯಾಗ್ ಮಾನ್ಯತೆ ದೊರೆತಿದೆ. ಭೀಮಾ ನದಿಯ ಫಲವತ್ತಾದ ಮಣ್ಣು ಈ ತೊಗರಿಗೆ ವಿಶಿಷ್ಟ ರುಚಿ, ಉತ್ತಮ ಪೌಷ್ಟಿಕಾಂಶ ಮತ್ತು ಶೀಘ್ರವಾಗಿ ಬೇಯುವಂತಹ ಗುಣವನ್ನು ನೀಡಿದೆ. ಇದು ಕೇವಲ ತೊಗರಿ ಬೇಳೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ ಹೌದು. ಕರ್ನಾಟಕ ಸರ್ಕಾರವು ಈ ತೊಗರಿಯನ್ನ ಭೀಮಾ ಪಲ್ಸಸ್ ಎಂಬ ಬ್ರ್ಯಾಂಡಿನೊಂದಿಗೆ ಜನಸಾಮಾನ್ಯರಿಗೆ ಒದಗಿಸ್ತಾ ಇದೆ. ನಮ್ಮ ನಾಡಿನ ಬ್ರ್ಯಾಂಡ್ಗಳನ್ನ ಪ್ರೀತಿಸೋಣ, ಬೆಂಬಲಿಸೋಣ ಮತ್ತು ಬೆಳೆಸೋಣ. ಭೀಮಾ ಪಲ್ಸಸ್ ತೊಗರಿಯನ್ನ bhimapulses.com ವೆಬ್ಸೈಟ್ ಅಥವಾ ಅಮೆಜಾನ್ ಮೂಲಕವೂ ಸಹ ಖರೀದಿಸಬಹುದಾಗಿದೆ.
ತಪ್ಪದ ಕಾರ್ಯಕ್ರಮ ಪ್ರತಿ ಬುಧವಾರ ಬೆಳಗ್ಗೆ 10:30ಕ್ಕೆ. ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನೇಗಿಲ ಯೋಗಿಗೊಂದು ವಿಭಿನ್ನ ಕಾರ್ಯಕ್ರಮ. ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಮೀನುಗಾರಿಕೆ, ರೇಷ್ಮೆ ಕೃಷಿ, ವೈಜ್ಞಾನಿಕ ಮಾಹಿತಿ, ಪ್ರಗತಿಪರ ಕೃಷಿಕರ ಅನುಭವಗಳು. ಕೃಷಿ ದರ್ಶನ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಸಂಜೆ 6 ಗಂಟೆಗೆ. ಚಂದನದ ಕಂಪಿನೊಂದಿಗೆ ನಿಮ್ಮ ಬೆಳಗು ಶುಭಾರಂಭವಾಗಲಿ. ವಿಭಿನ್ನ ಕ್ಷೇತ್ರಗಳ ವಿಶೇಷ ವ್ಯಕ್ತಿಗಳು, ಸಾಧನೆಯ ಕನ್ನಡಿ, ಮಾತಿನ ಚಾವಡಿ. ಕನ್ನಡ ನಾಡಿನ ಸಾಧಕರ ಯಶೋಗಾಥೆ ನಮ್ಮ ಚಂದನ ವೇದಿಕೆಯಲ್ಲಿ ನಿಮಗಾಗಿ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಿಮ್ಮೆಲ್ಲರ ಮೆಚ್ಚಿನ ಶುಭೋದಯ ಕರ್ನಾಟಕ ಈಗ 2ನೇ ಆವೃತ್ತಿಯಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ನಿಮ್ಮ ನೆಚ್ಚಿನ ದೂರದರ್ಶನ ಚಂದನ ವಾಹಿನಿಯಲ್ಲಿ. ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ. ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ? ಸೊ ಗರ್ಲ್ಸ್ ಏನ್ ಮಾಡ್ತಿದ್ದೀರಾ? ಬಿಲ್ ಮಾಡ್ತಿದ್ದಾರೆ. ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸಿಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದೇನು ತಿನ್ನೋದ್ರ ಚಾಂಪಿಯನ್ಶಿಪ್ ಇತ್ತಾ? RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನಮಸ್ಕಾರ. ಮುಖ್ಯಾಂಶಗಳು. ಐರೋಪ್ಯ ಒಕ್ಕೂಟದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದ ಐತಿಹಾಸಿಕ ಕ್ಷಣ. ವಿಕಸಿತ ಭಾರತ ನಿರ್ಮಾಣಕ್ಕೆ ಪೂರಕ, ಪ್ರಧಾನಿ ನರೇಂದ್ರ ಮೋದಿ. ಸಂಸತ್ತಿನಲ್ಲಿ 2025-26ನೇ ಸಾಲಿನ ಆರ್ಥಿಕ ಸಮೀಕ್ಷೆ ಮಂಡನೆ. ಜಿಡಿಪಿ ದರ 7.4% ಬೆಳವಣಿಗೆ ನಿರೀಕ್ಷೆ. ಉದ್ಯೋಗಾಕಾಂಕ್ಷಿಗಳಿಗೆ ರಾಷ್ಟ್ರೀಯ ವೃತ್ತಿ ಸೇವಾ ಪೋರ್ಟಲ್ ನೆರವು. 55 ಲಕ್ಷ ಕಂಪನಿಗಳು ಸೇರ್ಪಡೆ, ಸಚಿವ ಮನ್ಸುಖ್ ಮಾಂಡವಿಯಾ. ಸರ್ಕಾರಿ ವೈದ್ಯರ ಖಾಸಗಿ ವೈದ್ಯಕೀಯ ಸೇವೆ ನಿರ್ಬಂಧ. ನಿಯಮ ಉಲ್ಲಂಘಿಸಿದರೆ ಕಾನೂನು ಕ್ರಮ, ಸಚಿವ ದಿನೇಶ್ ಗುಂಡೂರಾವ್. ವಾರ್ತೆಗಳ ವಿವರ. ಆತ್ಮವಿಶ್ವಾಸದ ಭಾರತ ಇಂದು ಜಗತ್ತಿಗೆ ಭರವಸೆಯ ಕಿರಣವಾಗಿದೆ. ಇದು ಆಕರ್ಷಣೆಯ ಕೇಂದ್ರವೂ ಆಗಿದೆ. ವಿಕಸಿತ ಭಾರತ 2047ರ ಗುರಿಯನ್ನು ಸಾಧಿಸಲು ಮುಂದಿನ 25 ವರ್ಷಗಳು ಅತ್ಯಂತ ಪ್ರಮುಖ ಘಟ್ಟವಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಂಸತ್ತಿನ ಬಜೆಟ್ ಅಧಿವೇಶನಕ್ಕೂ ಮುನ್ನ ದೆಹಲಿಯಲ್ಲಿಂದು ಮಾಧ್ಯಮಗಳನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ 21ನೇ ಶತಮಾನದ ಕಾಲು ಭಾಗ ಕಳೆದು ಹೋಗಿದೆ. ಬರುವ ವರ್ಷಗಳು ಭಾರತೀಯ ಯುವಕರ ಭವಿಷ್ಯ ಎಷ್ಟು ಉಜ್ವಲವಾಗಿದೆ ಎಂಬುದರ ಪ್ರತಿಬಿಂಬವಾಗಲಿದೆ ಎಂದರು. ಐರೋಪ್ಯ ಒಕ್ಕೂಟದೊಂದಿಗೆ ನಡೆದಿರುವ ಮುಕ್ತ ವ್ಯಾಪಾರ ಒಪ್ಪಂದವು ಐತಿಹಾಸಿಕ ಕ್ಷಣವಾಗಿದೆ. ಇದು ಯುವಜನತೆಗೆ ಮುಕ್ತ ವ್ಯಾಪಾರಕ್ಕೆ ದಾರಿ ಮಾಡಿಕೊಡುತ್ತಿರುವುದು ಮಾತ್ರವಲ್ಲದೆ ಆತ್ಮನಿರ್ಭರ ಭಾರತಕ್ಕೂ ಹಾದಿ ಸುಗಮವಾಗಿಸಲಿದೆ ಎಂದರು.
ಭಾರತದ ಪ್ರಜಾಪ್ರಭುತ್ವ ಮತ್ತು ಜನಸಂಖ್ಯೆ ಇಂದಿನ ಜಗತ್ತಿಗೆ ಒಂದು ದೊಡ್ಡ ಭರವಸೆಯಾಗಿದೆ. ಇದು ಪ್ರಜಾಪ್ರಭುತ್ವದ ದೇವಾಲಯದ ಮೂಲಕ ಜಾಗತಿಕ ಸಮುದಾಯಕ್ಕೆ ಸಂದೇಶವನ್ನು ಕಳುಹಿಸಲು ಒಂದು ಅವಕಾಶವಾಗಿದೆ ಎಂದು ಪ್ರಧಾನಿ ಹೇಳಿದರು. ದೇಶವು ಈಗ ದೀರ್ಘಕಾಲದಿಂದ ಬಾಕಿ ಇರುವ ಸಮಸ್ಯೆಗಳನ್ನು ಮೀರಿ ಮುಂದೆ ಸಾಗುತ್ತಿದೆ. ದೀರ್ಘಕಾಲೀನ ಪರಿಹಾರಗಳ ಹಾದಿಯಲ್ಲಿ ದೃಢವಾದ ಹೆಜ್ಜೆ ಹಾಕುತ್ತಿದೆ. ಸರ್ಕಾರ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡರೂ ಎಲ್ಲಾ ನಿರ್ಧಾರಗಳು ಮತ್ತು ಯೋಜನೆಗಳು ಮಾನವ ಕೇಂದ್ರಿತವಾಗಿರುತ್ತವೆ. ನಮ್ಮ ಎಲ್ಲಾ ನಿರ್ಧಾರಗಳಲ್ಲಿ ದೇಶದ ಪ್ರಗತಿಯೇ ಮುಖ್ಯ ಗುರಿಯಾಗಿರುತ್ತದೆ. ಇವುಗಳನ್ನು ಬಜೆಟ್ ಮೂಲಕ ನೋಡಲು ಸಾಧ್ಯವಾಗಿದೆ ಎಂದು ಪ್ರಧಾನಿ ಹೇಳಿದರು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ 9ನೇ ಬಾರಿಗೆ ಸಂಸತ್ತಿನಲ್ಲಿ ಬಜೆಟ್ ಮಂಡಿಸುತ್ತಿರುವ ದೇಶದ ಮೊದಲ ಮಹಿಳಾ ಹಣಕಾಸು ಸಚಿವೆ. ಇದು ದೇಶದ ಸಂಸದೀಯ ಇತಿಹಾಸದಲ್ಲಿ ಹೆಮ್ಮೆಯ ಕ್ಷಣವಾಗಿದೆ ಎಂದು ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದರು. स्वागत भी करता है, स्वीकार भी करता है. आज जिस प्रकार से देश आगे बढ़ रहा है, आज समय व्यवधान का नहीं है, आज समय समाधान का है. आज प्राथमिकता व्यवधान नहीं है, आज प्राथमिकता समाधान है. आज भूमिका व्यवधान के माध्यम से रोते बैठने की नहीं है, आज हिम्मत के साथ समाधानकारी निर्णयों का कालखंड है. मैं सभी माननीय सांसदों से आग्रह करूंगा कि वे आए, राष्ट्र के लिए आवश्यक समाधानों के दौर को हम गति दें, निर्णयों को हम शक्ति दें और लास्ट माइल डिलीवरी में हम सफलतापूर्वक आगे बढ़े. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಉಭಯ ಸದನಗಳಲ್ಲಿ ಆರ್ಥಿಕ ಸಮೀಕ್ಷೆ 2025-26 ಮಂಡಿಸಿದ್ದಾರೆ. ಇದರ ಅನ್ವಯ 2026ರ ಆರ್ಥಿಕ ವರ್ಷದಲ್ಲಿ ದೇಶದ ನೈಜ ಜಿಡಿಪಿ ಶೇಕಡಾ 7.4ರಷ್ಟು ಬೆಳೆಯುವ ಅಂದಾಜಿದೆ ಮತ್ತು 2027ರ ಹಣಕಾಸು ವರ್ಷದಲ್ಲಿ ಬೆಳವಣಿಗೆಯು ಶೇಕಡಾ 6.8ರಿಂದ 7.2ರ ನಡುವೆ ಇರುವ ಸಾಧ್ಯತೆಯಿದೆ. ಆರ್ಥಿಕ ಸಮೀಕ್ಷೆಯ ಪ್ರಕಾರ 2026ರ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕತೆಯು ಬಲವಾದ ಬೆಳವಣಿಗೆಯ ಆವೇಗವನ್ನು ಕಾಯ್ದುಕೊಂಡಿದೆ. ಮೊದಲ ಮುಂಗಡ ಅಂದಾಜುಗಳ ನೈಜ ಜಿಡಿಪಿ ಬೆಳವಣಿಗೆಯನ್ನು ಶೇಕಡಾ 7.4ರಲ್ಲಿ ಇರಿಸುತ್ತವೆ. ಭೂ ರಾಜಕೀಯ ಉದ್ವಿಗ್ನತೆಗಳು, ಪ್ರಮುಖ ಆರ್ಥಿಕತೆಗಳಲ್ಲಿ ವ್ಯಾಪಾರ ಅಡಚಣೆಗಳಿಂದ ರೂಪುಗೊಂಡ ಜಾಗತಿಕ ಆರ್ಥಿಕ ಪರಿಸರವು ಅನಿಶ್ಚಿತವಾಗಿಯೇ ಉಳಿದಿದೆ ಎಂದು ಸಮೀಕ್ಷೆಯು ಎತ್ತಿ ತೋರಿಸಿದೆ. ಜಾಗತಿಕ ಚಟುವಟಿಕೆಯು ಅಲ್ಪಾವಧಿಯಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ತೋರಿಸಿದೆ. ಹೆಚ್ಚಿದ ಹಣಕಾಸಿನ ಒತ್ತಡಗಳು, ವಿಭಜಿತ ಪೂರೈಕೆ ಸರಪಳಿಗಳು ಮತ್ತು ಕಾರ್ಯತಂತ್ರದ ಉದ್ದೇಶಗಳಿಗಾಗಿ ಆರ್ಥಿಕ ನೀತಿ ಸಾಧನಗಳ ಮೇಲೆ ಹೆಚ್ಚಿದ ಅವಲಂಬನೆ ಸೇರಿದಂತೆ ಆಧಾರವಾಗಿರುವ ದುರ್ಬಲತೆಗಳು ಮುಂದುವರೆದಿವೆ. ದೇಶದ ಇತ್ತೀಚಿನ ಆರ್ಥಿಕ ಸಾಧನೆಯು ಪ್ರಕ್ಷುಬ್ಧ ಜಾಗತಿಕ ವಾತಾವರಣದಲ್ಲಿಯೂ ಸಹ ಸ್ಥೂಲ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಉಳಿಸಿಕೊಳ್ಳಬಹುದು ಎಂದು ಸಮೀಕ್ಷೆ ತೋರಿಸಿಕೊಟ್ಟಿದೆ. ಕೃಷಿ ಮತ್ತು ಸಂಬಂಧಿತ ಸೇವೆಗಳು ಈ ಸಾಲಿನಲ್ಲಿ ಅನುಕೂಲಕರ ಮುಂಗಾರು ಮಳೆಯಿಂದಾಗಿ ಶೇಕಡಾ 3.1ರಷ್ಟು ಬೆಳೆಯುವ ನಿರೀಕ್ಷೆಯಿದೆ. ಪ್ರಮುಖ ಸಿಪಿಐ ಹಣದುಬ್ಬರವು ಶೇಕಡಾ 1.7ಕ್ಕೆ ಇಳಿದಿದೆ ಎಂದು ಸಮೀಕ್ಷೆಯು ಹೇಳಿದೆ. ಇದು ಮುಖ್ಯವಾಗಿ ತರಕಾರಿ ಮತ್ತು ಬೇಳೆಕಾಳುಗಳ ಬೆಲೆಗಳಲ್ಲಿನ ತಿದ್ದುಪಡಿಗಳಿಂದ, ಅನುಕೂಲಕರ ಕೃಷಿ ಪರಿಸ್ಥಿತಿಗಳು, ಪೂರೈಕೆ ಬದಿಯ ಮಧ್ಯಸ್ಥಿಕೆಗಳಿಂದ ಬೆಂಬಲಿತವಾಗಿದೆ. ಸಂಸತ್ತಿನ ಬಜೆಟ್ ಅಧಿವೇಶನದ 2ನೇ ದಿನವಾದ ಇಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2025-26ನೇ ಸಾಲಿನ ಆರ್ಥಿಕ ಸಮೀಕ್ಷೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಮುಖ್ಯ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನದಲ್ಲಿ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯು ಈ ದಾಖಲೆಯನ್ನು ಸಿದ್ದಪಡಿಸಿದೆ. ಆರ್ಥಿಕ ಸಮೀಕ್ಷೆಯು ದೇಶದ ಪ್ರಸ್ತುತ ಆರ್ಥಿಕ ಸ್ಥಿತಿ ಮತ್ತು ಭವಿಷ್ಯದ ದೃಷ್ಟಿಕೋನದ ಸಮಗ್ರ ವಿಮರ್ಶೆಯಾಗಿದೆ. Statistical Appendix. ಬಳಿಕ ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ತೋಖನ್ ಸಾಹು ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 1,64,00,000ಕ್ಕೂ ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದರು.
ಮಂಜೂರಾದ ಒಟ್ಟು ಮನೆಗಳಲ್ಲಿ 98 ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ ಮತ್ತು ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದೆ. 2 ಲಕ್ಷ ಕೋಟಿ ರೂಪಾಯಿಗಳ ಕೇಂದ್ರ ನೆರವಿನೊಂದಿಗೆ 1 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಜನರಿಗೆ 22 ಲಕ್ಷಕ್ಕೂ ಹೆಚ್ಚು ಮನೆಗಳು, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ 24 ಲಕ್ಷ ಮನೆಗಳು ಮತ್ತು ಒಬಿಸಿ ಸಮುದಾಯಗಳಿಗೆ 42 ಲಕ್ಷ ಮನೆಗಳನ್ನು ಹಾಗೂ ಮಹಿಳೆಯರಿಗೆ 90 ಲಕ್ಷ ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದರು. राज्य सरकारों की मांगों के आधार पर हमने इस योजना के माध्यम से 1,22,64,000 से भी ज्यादा आवास स्वीकृत किए हैं, जिनमें से 98 लाख से भी ज्यादा आवास पूरे कर लिए गए हैं और जनता को समर्पित भी कर चुके हैं. ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ನಡೆದಿರುವ ಅಕ್ರಮಗಳ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರವು ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿದರು. ದಾಖಲೆಗಳಲ್ಲಿ ಶೇಕಡಾ 82.25% ಮನೆಗಳಿಗೆ ನಲ್ಲಿ ಸಂಪರ್ಕ ನೀಡಲಾಗಿದೆ ಎಂದು ಅಧಿಕಾರಿಗಳು ಪ್ರತಿಪಾದಿಸುತ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಅಷ್ಟು ಪ್ರಮಾಣದ ಮನೆಗಳಿಗೆ ನಲ್ಲಿ ಸಂಪರ್ಕಗಳು ತಲುಪಿಲ್ಲ ಎಂಬುದು ದೃಢಪಟ್ಟಿದೆ ಎಂದ ಅವರು, ಈ ಗಂಭೀರವಾದ ವ್ಯತ್ಯಾಸಗಳು ಮತ್ತು ಅಕ್ರಮಗಳನ್ನು ಪರಿಗಣಿಸಿ ಕೂಡಲೇ ತಾಂತ್ರಿಕ ತಜ್ಞರ ತಂಡವನ್ನು ರಚಿಸಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಮಗ್ರ ತಪಾಸಣೆ ನಡೆಸಬೇಕು ಎಂದು ಹೇಳಿದರು. 1,012 households, 3,36,248 household tap connections have been provided. ದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತ ಪ್ರಶ್ನೆಗಳಿಗೆ ಉತ್ತರಿಸಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಜಲಜೀವನ್ ಮಿಷನ್ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು 2028ರ ವೇಳೆಗೆ ಪ್ರತಿ ಗ್ರಾಮೀಣ ಮನೆಗೆ ನಲ್ಲಿಯ ಮೂಲಕ ಪ್ರತಿದಿನ ವ್ಯಕ್ತಿಗೆ 55 ಲೀಟರ್ ಶುದ್ಧ ಕುಡಿಯುವ ನೀರು ಒದಗಿಸುವ ಗುರಿಯನ್ನು ಹೊಂದಿದೆ ಎಂದರು. ಪ್ರತಿ ಮನೆಗೂ ಕುಡಿಯುವ ನೀರು ಪರಿಕಲ್ಪನೆಯಡಿ ಗ್ರಾಮೀಣ ಜೀವನ ಮಟ್ಟ ಸುಧಾರಿಸಲು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ರೂಪಿಸಿದೆ ಎಂದರು. ಜನವರಿ 2026ರ ಹೊತ್ತಿಗೆ ಜಲಜೀವನ್ ಮಿಷನ್ ಗ್ರಾಮೀಣ ನೀರಿನ ಪ್ರವೇಶವನ್ನು ಗಮನಾರ್ಹವಾಗಿ ಪರಿವರ್ತಿಸಿದೆ. 15.75 ಕೋಟಿಗೂ ಹೆಚ್ಚು ಗ್ರಾಮೀಣ ಕುಟುಂಬಗಳು ಈಗ ಕೊಳಾಯಿ ನೀರಿನ ಸಂಪರ್ಕಗಳನ್ನು ಹೊಂದಿವೆ ಎಂದು ಸಚಿವರು ಹೇಳಿದರು. और लोगों ने सहयोग करते हुए और करीब 15 हिटाची उस काम के लिए जो एनजीओ को भी दिया उसके ऊपर भी काम चल रहा है और सबसे अच्छा काम राजकोट और मोरबी विस्तार में हो रहा है. जो आवश्यकता एकदम बड़ी है उसके कारण पानी की व्यवस्था करने भी आवश्यक है और उस पर भी ध्यान दिया जा रहा है. ಸರ್ಕಾರದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಬಗ್ಗೆ ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಯುಕೈ, ದೇಶದ ಜನರ ಹಸಿವನ್ನು ನೀಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯೋಜನೆ ಆರಂಭಿಸಿದ್ದು ಇದು ಆದಿವಾಸಿ ಸಮುದಾಯ ಸೇರಿದಂತೆ ಎಲ್ಲರಿಗೂ ಅನುಕೂಲವಾಗುತ್ತಿದೆ ಎಂದರು. ಈ ಯೋಜನೆಯಡಿಯಲ್ಲಿ 2024ರ ಜನವರಿಯಿಂದ 5 ವರ್ಷಗಳವರೆಗೆ 80 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಅಕ್ಕಿ ಮತ್ತು ಗೋಧಿ ಒದಗಿಸಲಾಗಿದೆ. ಗ್ರಾಮೀಣ ಪ್ರದೇಶದ ಜನರಲ್ಲಿ ರಕ್ತಹೀನತೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಪೋಷಣ್ ಅಭಿಯಾನವನ್ನು ಸಹ ಆರಂಭಿಸಲಾಗಿದ್ದು ಪೌಷ್ಟಿಕ ಆಹಾರ, ಪೋಷಣೆಯ ಬಗ್ಗೆ ಜಾಗೃತಿ ಮತ್ತು ಅಕ್ಕಿ ವಿತರಣೆ ಮಾಡಲಾಗುತ್ತಿದೆ ಎಂದರು. 2024 को धरती आबा जनजाति ग्राम उत्कर्ष अभियान का शुभारंभ किया था. इस अभियान में 17 लाइन मंत्रालय द्वारा कार्यान्वित किए गए 25 उपाय शामिल हैं और इसका लक्ष्य अति पिछड़े गांवों और आकांक्षी जिलों में अवसंरचना और मानव विकास के अंतर को पूरा करके जनजाति समुदायों का समग्र सामाजिक विकास करना है. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2025-26ನೇ ಸಾಲಿನ ಆರ್ಥಿಕ ಸಮೀಕ್ಷೆಯನ್ನು ರಾಜ್ಯಸಭೆಯಲ್ಲಿಯೂ ಇಂದು ಮಂಡಿಸಿದರು. The House stands adjourned to meet 1 hour after the presentation of the ಇದಕ್ಕೂ ಮುನ್ನ Union. ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯಾ, ದೇಶದಲ್ಲಿ ಇದುವರೆಗೆ 18 ಆವೃತ್ತಿಯ ರೋಜ್ಗಾರ್ ಮೇಳವನ್ನು ಸರ್ಕಾರ ಆಯೋಜಿಸಿದ್ದು ಇದರಲ್ಲಿ 11,39,000 ಜನರಿಗೆ ಕೇಂದ್ರ ಸರ್ಕಾರವು ಉದ್ಯೋಗಗಳನ್ನು ನೀಡಿದೆ ಎಂದರು.
ರೋಜ್ಗಾರ್ ಮೇಳದಲ್ಲಿ ಹೊಸದಾಗಿ ನೇಮಕಗೊಂಡ ಯುವಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೇಮಕಾತಿ ಪತ್ರಗಳನ್ನು ವಿತರಿಸಿದ್ದಾರೆ. ಕಳೆದ 1 ವರ್ಷದಲ್ಲಿ ದೇಶಾದ್ಯಂತ ಒಟ್ಟು 18,000 ಉದ್ಯೋಗ ಮೇಳಗಳನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ 2,22,00,000 ಜನರಿಗೆ ಉದ್ಯೋಗಗಳನ್ನು ಒದಗಿಸಲಾಗಿದೆ ಎಂದು ಸಚಿವರು ಹೇಳಿದರು. ರಾಷ್ಟ್ರೀಯ ವೃತ್ತಿ ಸೇವಾ ಪೋರ್ಟಲ್ ಸರ್ಕಾರಿ ಮತ್ತು ಖಾಸಗಿ ವಲಯದ ಉದ್ಯೋಗಿಗಳು ವೃತ್ತಿ ಮಾರ್ಗದರ್ಶನ, ಕೌಶಲ್ಯ ತರಬೇತಿ ಮತ್ತು ಉದ್ಯೋಗ ಮೇಳಗಳನ್ನು ಮಾಹಿತಿಯನ್ನು ಒಂದೇ ಸೂರಿನಡಿ ಒದಗಿಸುತ್ತದೆ. ಈ ವೇದಿಕೆ ಅಡಿಯಲ್ಲಿ ಈಗಾಗಲೇ 55 ಲಕ್ಷ ಕಂಪನಿಗಳು ಸೇರ್ಪಡೆಗೊಂಡಿವೆ. 100 ಕೋಟಿಗೂ ಅಧಿಕ ಉದ್ಯೋಗಾಕಾಂಕ್ಷಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಎಂದರು. ಈ ವೇದಿಕೆ ಅಡಿಯಲ್ಲಿ ಯುವ ಸಮುದಾಯಕ್ಕೆ ಅವರ ಶೈಕ್ಷಣಿಕ ಅರ್ಹತೆಗೆ ತಕ್ಕಂತೆ ಉದ್ಯೋಗಾವಕಾಶಗಳು ಶೀಘ್ರದಲ್ಲಿ ಸಿಗುತ್ತವೆ ಎಂದು ಮಾಹಿತಿ ನೀಡಿದರು. माननीय चेयरमैन सर, मुझे बताते हुए खुशी हो रही है कि नेशनल कैरियर सर्विस पोर्टल को हमने ई माइग्रेट पोर्टल के साथ इंटीग्रेट करा. नेशनल कैरियर सर्विस पोर्टल को हमने मेरा युवा भारत के साथ इंटीग्रेट करा, स्किल डेवलपमेंट के साथ इंटीग्रेट करा, ताकि कहाँ भी जॉब की अपॉर्चुनिटी हो तो एक ही सिंगल विंडो प्लेटफॉर्म से उसको पता चले. और जो व्यक्ति को, फॉर एग्जाम्पल, कोई कंपनी है, नोएडा की कंपनी है और वो चाहे कि मुझे नोएडा के आजू बाजू इंजीनियर चाहिए, तो नेशनल कैरियर सर्विस पोर्टल पर जाके वो देखेंगे कि नोएडा के आजू बाजू के कोई सिविल इंजीनियर ने जॉब के लिए यहाँ रजिस्ट्रेशन करा है, तो उसको स्पेसिफिक इंटरव्यू के लिए बुला के उसको जॉब दे सकते हैं. नेशनल कैरियर सर्विस पोर्टल का बहुत अच्छा उपयोग भी हो रहा है. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಗಳಲ್ಲಿ ಖಾಸಗಿ ವಲಯ ತೊಡಗಿಸಿಕೊಳ್ಳುವಿಕೆಗೆ ಸಂಬಂಧಿಸಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಭಾರತೀಯ ಬಾಹ್ಯಾಕಾಶ ಆರ್ಥಿಕತೆಯ ಪ್ರಸ್ತುತ ಗಾತ್ರ ಸುಮಾರು $8.4 ಬಿಲಿಯನ್ ಎಂದು ಅಂದಾಜಿಸಲಾಗಿದೆ ಮತ್ತು 2033ರ ವೇಳೆಗೆ $44 ಬಿಲಿಯನ್ ಭಾರತೀಯ ಬಾಹ್ಯಾಕಾಶ ಆರ್ಥಿಕತೆಯನ್ನು ಸಾಧಿಸಬಹುದು ಎಂದು ನಿರೀಕ್ಷಿಸಲಾಗಿದೆ ಎಂದರು. ನಿರೀಕ್ಷಿತ ಆರ್ಥಿಕ ಅಂಕಿ ಅಂಶವನ್ನು ಸಾಧಿಸಲು ಖಾಸಗಿ ವಲಯದ ಪಾತ್ರವು ಪ್ರಧಾನವಾಗಿರುತ್ತದೆ. ಉಪಗ್ರಹ ತಯಾರಿಕೆ, ಉಡಾವಣಾ ವಾಹನ ತಯಾರಿಕೆ, ಉಪಗ್ರಹ ಸೇವೆಗಳನ್ನು ಒದಗಿಸುವುದು ಮತ್ತು ನೆಲದ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಖಾಸಗಿ ವಲಯವು ಸ್ವತಂತ್ರವಾಗಿ ಪರಿಹಾರವನ್ನು ತೆಗೆದುಕೊಳ್ಳುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಎಂದು ಸಚಿವರು ಹೇಳಿದರು. ಬಾಹ್ಯಾಕಾಶ ವಲಯದಲ್ಲಿ ವಿದೇಶಿ ನೇರ ಹೂಡಿಕೆಯನ್ನು ಉತ್ತೇಜಿಸುವ ಸಲುವಾಗಿ ಬಾಹ್ಯಾಕಾಶ ಇಲಾಖೆಯು ಡಿಪಿಐಐಟಿಯೊಂದಿಗೆ ಸಮಾಲೋಚಿಸಿ ಬಾಹ್ಯಾಕಾಶ ಕ್ಷೇತ್ರದ ವಿದೇಶಿ ನೇರ ಹೂಡಿಕೆ ನೀತಿ ಮಾರ್ಗಸೂಚಿಗಳನ್ನು ಪರಿಶೀಲಿಸುವ ಪ್ರಕ್ರಿಯೆಯಲ್ಲಿದೆ ಎಂದು ಅವರು ಹೇಳಿದರು. The other aspect of this is that we are also now have increased the revenue which is being generated by the launch of the foreign satellites. Like, for example, out of the 434 foreign satellites launched since ISRO undertook this initiative, as many as 399 were launched after 2014 when Prime Minister Modi took over. ಅಂಚೆ ಕಚೇರಿಯಲ್ಲಿ ಆಗುತ್ತಿರುವ ಬದಲಾವಣೆ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ, ಭಾರತದಾದ್ಯಂತ 1.65 ಲಕ್ಷ ಅಂಚೆ ಕಚೇರಿಗಳನ್ನು ಹೊಸ ಸ್ಥಳೀಯ ತಾಂತ್ರಿಕ ವ್ಯವಸ್ಥೆಯ ಮೂಲಕ ಸುವ್ಯವಸ್ಥಿತಗೊಳಿಸಲಾಗಿದೆ ಎಂದು ಹೇಳಿದರು. ಇಂದು ಭಾರತೀಯ ಅಂಚೆ ವ್ಯವಸ್ಥೆಯು ಮೊದಲ ಬಾರಿಗೆ ಮುಖ್ಯ ತಂತ್ರಜ್ಞಾನ ಅಧಿಕಾರಿ ಮತ್ತು ಮುಖ್ಯ ಮಾರುಕಟ್ಟೆ ಅಧಿಕಾರಿಯನ್ನು ನೇಮಿಸಿದೆ. ಡಿಜಿಟಲ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾ ಮಿಷನ್ಗಳ ಭಾಗವಾಗಿರುವ ಈ ಉಪಕ್ರಮವು ಹೊಸ ಭಾರತದ ಅಭಿವೃದ್ಧಿಗೆ ಹೊಸ ದಿಕ್ಕನ್ನು ತೋರಿಸುತ್ತಿದೆ ಎಂದರು. ಹೊಸ ಸುಧಾರಿತ ಅಂಚೆ ತಂತ್ರಜ್ಞಾನ ವ್ಯವಸ್ಥೆಯನ್ನು ಆಗಸ್ಟ್ 2025ರ ವೇಳೆಗೆ 23 ಅಂಚೆ ವೃತ್ತಗಳಲ್ಲಿ ಜಾರಿಗೆ ತರಲಾಯಿತು. ಇಂದು ಅಂಚೆ ಕಚೇರಿಗಳು ಮತ್ತು ಆಡಳಿತ ಘಟಕಗಳು ಸೇರಿದಂತೆ 1.70 ಲಕ್ಷಕ್ಕೂ ಹೆಚ್ಚು ಕಚೇರಿಗಳನ್ನು ಒಳಗೊಂಡಿದೆ. ಇದರಿಂದ ಅಂಚೆ ಕ್ಷೇತ್ರದಲ್ಲಿ ಅಗಾಧ ಪ್ರಗತಿಯಾಗುತ್ತಿದೆ ಎಂದರು. डाक निर्यात केंद्र से करीब 13.25 लाख दिवस हो चुके हैं. करीब 300 करोड़ रुपए के और 28,000 एक्सपोर्टर्स इस डाक निर्यात केंद्र के प्रणाली के साथ जुड़े हैं. माननीय सांसद को बड़ी खुशी होगी ये सुनते हुए भी कि कुशीनगर में पडरौना हेड ऑफिस में डाक निर्यात केंद्र सितंबर 2023 से संचालित है और पिछले एक वित्तीय वर्ष में ही 50 के करीब 38 आर्टिकल्स का निर्यात इनके जिले से भी विश्व को हुआ है. इससे इनको भी बहुत खुशी होगी. ರಾಜ್ಯೋತ್ಸವದ ಸಮಾರೋಪದ ಅಂಗವಾಗಿ ದೆಹಲಿಯ ವಿಜಯ್ ಚೌಕ್ನಲ್ಲಿಂದು ಸಾಂಪ್ರದಾಯಿಕ ಬೀಟಿಂಗ್ ದ ರಿಟ್ರೀಟ್ ಕಾರ್ಯಕ್ರಮ ನಡೆಯಿತು. ಈ ಸಮಾರಂಭವು ಗಣರಾಜ್ಯೋತ್ಸವದ ಅಧಿಕೃತ ಮುಕ್ತಾಯವನ್ನು ಸೂಚಿಸುತ್ತದೆ.
ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರು, ಸಂಸದರು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ಬೀಟಿಂಗ್ ದ ರಿಟ್ರೀಟ್ ಕಾರ್ಯಕ್ರಮವು 1950ರ ದಶಕದಲ್ಲಿ ಪ್ರಾರಂಭವಾದ ಹಳೆಯ ಮಿಲಿಟರಿ ಸಂಪ್ರದಾಯವಾಗಿದ್ದು, ಸೂರ್ಯಾಸ್ತದ ಸಮಯದಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಳಿಸಿ ಶಿಬಿರಕ್ಕೆ ಮರಳುವುದನ್ನು ಸಂಕೇತಿಸುತ್ತದೆ. ಈ ವರ್ಷದ ಸಮಾರಂಭವು ಭಾರತದ ಶೌರ್ಯ ಮತ್ತು ತ್ಯಾಗದ ಸಂಕೇತವಾಗಿ ಗಮನ ಸೆಳೆದಿದೆ. ಧ್ವಜಾರೋಹಣದೊಂದಿಗೆ ಆರಂಭವಾದ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಭೂಸೇನಾ ಪಡೆ, ನೌಕಾಪಡೆ, ವಾಯುಪಡೆ, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಿಂದ ಬ್ಯಾಂಡ್ ಹಾಗೂ ವಾದ್ಯಗೋಷ್ಠಿ ಕಾರ್ಯಕ್ರಮ ನಡೆಯಿತು. ಧ್ವಜವನ್ನು ಗೌರವಪೂರ್ವಕವಾಗಿ ಇಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ತೆರೆ ಎಳೆಯಲಾಯಿತು. ಈ ಅದ್ಭುತ ಕ್ಷಣಕ್ಕೆ ಲಕ್ಷಾಂತರ ಮಂದಿ ಸಾಕ್ಷಿಯಾದರು. India, as a democratic republic, once again showcases the power and value of democracy. ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವರಾದ ಮನೋಹರ್ ಲಾಲ್ ಮತ್ತು ಶ್ರೀಪಾದ್ ಯೆಸ್ಸೋ ನಾಯಕ್ ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಉತ್ಪಾದಕರು ಹಾಗೂ ಪ್ರಸರಣ ಸೇವೆ ಪೂರೈಕೆದಾರರೊಂದಿಗೆ ಇಂದು ಸಭೆ ನಡೆಸಿದರು. ಈ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಹ್ಲಾದ್ ಜೋಶಿ, ಈ ಸಂವಾದ ಉದ್ಯಮದ ಪಾಲುದಾರರು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ವೇದಿಕೆ ಒದಗಿಸಿಕೊಟ್ಟಿತ್ತು. ಕೆಲವು ಅನುಷ್ಠಾನ ಸಮಸ್ಯೆಗಳು ಮತ್ತು ಅವುಗಳಿಗೆ ವಾಸ್ತವಿಕ ಪರಿಹಾರಗಳನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಚರ್ಚೆ ನಡೆಸಲಾಗಿದೆ. ಸಕಾಲದಲ್ಲಿ ಪಿಪಿಎ, ಜಾಲ ವಿಸ್ತರಣೆ, ಇಂಧನ ಸಂಗ್ರಹಕ್ಕಾಗಿ ಗ್ರಿಡ್ ಸ್ಥಿರತೆ ಹೆಚ್ಚಿಸುವುದು ಸೇರಿದಂತೆ ಹಲವು ಪ್ರಮುಖ ಅಂಶಗಳ ಕುರಿತು ಸಮಾಲೋಚನೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ನವೀಕರಿಸಬಹುದಾದ ಇಂಧನ ವಲಯದ ಮತ್ತಷ್ಟು ಬಲವರ್ಧನೆ, ಸಕಾಲದಲ್ಲಿ ಯೋಜನೆಗಳ ಅನುಷ್ಠಾನಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆಯೂ ಚರ್ಚಿಸಲಾಗಿದೆ ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಅವಧಿಯಲ್ಲಿಂದು ಹಲವಾರು ಮಹತ್ವದ ವಿಚಾರಗಳು ಚರ್ಚೆಯಾಗಿವೆ. ಆಡಳಿತ ಪಕ್ಷದ ಶಾಸಕ ಕೆಎಂ ಶಿವಲಿಂಗೇಗೌಡ, ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆ ಮತ್ತು ಕ್ಲಿನಿಕ್ಗಳಲ್ಲಿ ಕೆಲಸ ಮಾಡಲು ಅವಕಾಶ ನೀಡಿರುವುದರಿಂದ ಬಡವರಿಗೆ ತೊಂದರೆಯಾಗಿದೆ, ಸರ್ಕಾರಿ ಆಸ್ಪತ್ರೆಗಳ ಅಸ್ತಿತ್ವದ ಪ್ರಶ್ನೆ ಉದ್ಭವಿಸಿದೆ ಎಂದರು. ಅರ್ಥ ಆಗಿದೆ, ಉತ್ತರ ಕೊಡಬಹುದಾ? ಕೊಡಿ ಸ್ವಾಮಿ, ಉತ್ತರ ಕೊಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್, ಶಾಸಕರ ಆತಂಕ ಸಹಜವಾದದ್ದು ಮತ್ತು ಸಮರ್ಥನೀಯ. ಸರ್ಕಾರಿ ಸೇವೆಯಲ್ಲಿರುವ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಲು ಈ ಮೊದಲೇ ಅವಕಾಶ ಕಲ್ಪಿಸಲಾಗಿತ್ತು. ಇದರಿಂದ ವೈದ್ಯರ ಆದ್ಯತೆ ಬದಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆಗೆ ಧಕ್ಕೆಯಾಗದಂತೆ ನಿಯಮಗಳನ್ನು ಮಾರ್ಪಡಿಸಲಾಗಿದೆ ಎಂದರು. ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಕಾಯಂ ಮತ್ತು ಹೊರಗುತ್ತಿಗೆ ವೈದ್ಯರು ಖಾಸಗಿ ಆಸ್ಪತ್ರೆಯಲ್ಲಿನ ಹೊರ ರೋಗಿಗಳ ವಿಭಾಗದಲ್ಲಿ ಮಾತ್ರ ಚಿಕಿತ್ಸೆ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಒಳ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಅನುಮತಿಸುವುದಿಲ್ಲ. ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುವ ಸಮಗ್ರ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಬೇಕು. ಈ ನಿರ್ಧಾರಕ್ಕೆ ವೈದ್ಯರಿಂದ ವಿರೋಧ ವ್ಯಕ್ತವಾಗಬಹುದು, ಆದರೆ ಆರೋಗ್ಯ ಇಲಾಖೆ ದೃಷ್ಟಿಯಿಂದ ಇದು ಉತ್ತಮ ನಿರ್ಧಾರ ಎಂದರು. ಪ್ರಾಕ್ಟೀಸ್ ಮಾಡಿಕೊಂಡು ನಮ್ಮ ಜೊತೆಲಿ ಇದ್ದಾರೆ, ಅವ್ರಿಗೆ ಇದು ಖಂಡಿತ ಇದು ಇಷ್ಟ ಆಗೋದಿಲ್ಲ. ಆದ್ರೆ ನಮ್ಮ ಇಲಾಖೆ ಹಿತದೃಷ್ಟಿಯಿಂದ, ಮುಂದಾಲೋಚನೆ ಹಿತದೃಷ್ಟಿಯಿಂದ, ಭವಿಷ್ಯದಲ್ಲಿ ಒಂದು ಒಳ್ಳೆ ವ್ಯವಸ್ಥೆಗೆ ಹೋಗ್ಬೇಕಾಗಿರೋದ್ರಿಂದ ಈ ಒಂದು ತೀರ್ಮಾನ ತಗೊಂಡಿದ್ದೇವೆ. ಇದರಿಂದ ಖಂಡಿತ ಒಂದು ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ಈ ನಿಯಂತ್ರಣ ಕೂಡ ಆಗುತ್ತೆ. ತಾವೇನ್ ಕೇಳ್ತಾ ಇದ್ದೀರಾ ಅದರ ನಿಯಂತ್ರಣ ಕೂಡ ಇದರ ಮುಖಾಂತರ ಮಾಡೋಕ್ ಸಾಧ್ಯ ಆಗ್ತದೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ, 2025ರ ಜನವರಿ ತಿಂಗಳಿನಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಪಡಿತರ ಚೀಟಿದಾರರಿಗೆ 10 ಕೆಜಿ ಅಕ್ಕಿಯನ್ನು ನೀಡಿಲ್ಲ ಅಥವಾ ಅದಕ್ಕೆ ಸಮಾನವಾದ ಹಣವನ್ನು ಜಮೆ ಮಾಡಿಲ್ಲ. 657 ಕೋಟಿ ರೂಪಾಯಿ ಏನಾಯಿತು ಎಂದು ಪ್ರಶ್ನಿಸಿದರು. ಅದನ್ನ ಯಾಕಂತೇಳಿ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡಲಿ.
ಶಾಸಕರ ಆಕ್ಷೇಪವನ್ನು ಒಪ್ಪಿಕೊಂಡ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅಕ್ಕಿಯ ಅಲಭ್ಯತೆ ಇತ್ತು, ಹೀಗಾಗಿ ಫಲಾನುಭವಿಗಳಿಗೆ ಜನವರಿ ತಿಂಗಳ ಹಣ ಸಂದಾಯವಾಗಿಲ್ಲ. ರಾಜ್ಯ ಸರ್ಕಾರ ಆ ಹಣದ ಬಳಕೆಯನ್ನೇ ಮಾಡಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದರು. 15 ಕೆಜಿ ಕೊಡುವಂತ ಸಂದರ್ಭ ಮಾರ್ಚಿಯಲ್ಲಿ ಬಂತು. ಆದ್ರಿಂದ ನಮ್ಮ ಕಡೆಯಿಂದ ಏನು ವ್ಯತ್ಯಾಸ ಆಗಿಲ್ಲ. ಅವರು ಕೊಟ್ಟಂತ ಆದೇಶನ ಪಾಲನೆ ಮಾಡಿ ನಾವು ಅಕ್ಕಿಯನ್ನು ಕೊಡುವಂತ ಕೆಲಸ ಮಾಡಿದ್ದೇವೆ. ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರ ಪ್ರಶ್ನೆಗೆ ಉತ್ತರಿಸಿದ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್, ದಿವ್ಯಾಂಗರಿಗಾಗಿ ಮುಂದಿನ 3 ತಿಂಗಳೊಳಗೆ ಕಂಠೀರವ ಕ್ರೀಡಾಂಗಣದಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸುವುದಾಗಿ ತಿಳಿಸಿದರು. ಪ್ರಸಕ್ತ ಸಾಲಿನಲ್ಲಿ ಮಾರುಕಟ್ಟೆ ಬೇಡಿಕೆಗೆ ಅನುಗುಣವಾಗಿ 1,000 ಅಭ್ಯರ್ಥಿಗಳಿಗೆ ವೃತ್ತಿ ತರಬೇತಿ ಮತ್ತು ಟೂಲ್ ಕಿಟ್ ವಿತರಣೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಅವರಿಗೆ ಜೀವನ ಬಹಳ ಸುಲಭವಾಗಲಿಕ್ಕೆ ಏನೇನು ಟೆಕ್ನಿಕಲ್ ಸಪೋರ್ಟ್ ಕೊಡಬಹುದು ಅಂತಕ್ಕಂಥದ್ದಕ್ಕೂ ಕೂಡ ಅದನ್ನ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಇವತ್ತು ನಾವು ಸರ್ಕಾರ ಮಟ್ಟದಲ್ಲಿ ಏನು ಸಾಧ್ಯ ಇದೆ ಮಾಡ್ತೀವಿ, ಖಾಸಗಿ ವಲಯದಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಖಂಡಿತವಾಗಿ ಸದಸ್ಯರ ಕಳಕಳಿ ಮೆಚ್ಚತಕ್ಕಂಥದ್ದು, ಅದನ್ನ ನಾವು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಹೊಸ ವರ್ಷದಲ್ಲಿ ಪ್ರಾರಂಭವಾಗಿರುವ ಮೊದಲ ಅಧಿವೇಶನದ ವೇಳಾಪಟ್ಟಿಯಲ್ಲಿ ಕೆಲ ಬದಲಾವಣೆಗಳಾಗಿದ್ದು, ಜನವರಿ 31ರ ಬದಲಾಗಿ ಫೆಬ್ರವರಿ 4ರವರೆಗೆ ಸರ್ಕಾರಿ ಕಾರ್ಯಕಲಾಪವನ್ನು ವಿಸ್ತರಿಸಲಾಗಿದೆ. ಭೋಜನ ವಿರಾಮದ ಬಳಿಕ ಇಂದು ಸದನ ಸಮಾವೇಶಗೊಂಡಾಗ ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಮಾಹಿತಿ ನೀಡಿ, ವಿಧಾನಮಂಡಲ ಕಾರ್ಯಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಚರ್ಚಿಸಿ ಪ್ರಸ್ತುತ ನಡೆಯುತ್ತಿರುವ 9ನೇ ಅಧಿವೇಶನವನ್ನು ಜನವರಿ 22ರಿಂದ 31ರ ಬದಲಾಗಿ ಫೆಬ್ರವರಿ 4ರವರೆಗೂ ವಿಸ್ತರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಇಂದು ಮತ್ತು ನಾಳೆ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತು ಚರ್ಚೆಯಾಗಲಿದೆ. ಜನವರಿ 31ರಂದು ಸರ್ಕಾರಿ ಕಾರ್ಯಕಲಾಪಗಳಿಗೆ ರಜೆ ನೀಡಲಾಗಿದೆ. ಫೆಬ್ರವರಿ 2ರಂದು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಮುಖ್ಯಮಂತ್ರಿ ಅವರು ಉತ್ತರ ನೀಡಲಿದ್ದಾರೆ. ಫೆಬ್ರವರಿ 3 ಮತ್ತು 4ರಂದು ಸರ್ಕಾರದಿಂದ ಸ್ವೀಕರಿಸಲಾದ ಅಧಿಕೃತ ನಿರ್ಣಯ ಮೇಲೆ ಚರ್ಚೆ ನಡೆಯಲಿದ್ದು, ಅದೇ ದಿನ ಬುಧವಾರ ಮುಖ್ಯಮಂತ್ರಿ ಅವರು ಉತ್ತರ ನೀಡಲಿದ್ದಾರೆ ಎಂದು ತಿಳಿಸಿದರು. ನಿರ್ಣಯದ ಮೇಲೆ ನಡೆದ ಚರ್ಚೆಗೆ ದಿನಾಂಕ 2/2/2026 ಸೋಮವಾರದಂದು ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ನೀಡಲಿದ್ದಾರೆ. ಸರ್ಕಾರದಿಂದ ಸ್ವೀಕರಿಸಲಾಗುವ ಅಧಿಕೃತ ನಿರ್ಣಯದ ಮೇಲೆ ದಿನಾಂಕ 3/2/2026 ಮತ್ತು 4/2/2026 ಚರ್ಚೆ ನಡೆಸಲಾಗುವುದು. ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾಡಿರುವ ಭಾಷಣದ ವಿಷಯವಾಗಿ ರಾಜ್ಯ ಸರ್ಕಾರದ ಧೋರಣೆ ಸಮರ್ಥನೀಯವಲ್ಲ ಎಂದು ಆಕ್ಷೇಪಿಸಿ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ನ ಸದಸ್ಯರು ಧರಣಿಯನ್ನು ಇಂದು ಮುಂದುವರೆಸಿದರು. ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸದಸ್ಯ ಸಿಟಿ ರವಿ ಮತ್ತಿತರರು ಒಂದೆಡೆ ಸರ್ಕಾರ ರಾಜ್ಯಪಾಲರ ಭಾಷಣ ಮೇಲಿನ ಚರ್ಚೆಗೆ ನಿರ್ಣಯ ಮಂಡಿಸುತ್ತದೆ, ಮತ್ತೊಂದೆಡೆಗೆ ರಾಜ್ಯಪಾಲರ ನಡೆಯನ್ನು ವಿರೋಧಿಸುವುದಾಗಿ ಹೇಳುವ ಮೂಲಕ ದ್ವಂದ್ವ ನಿಲುವು ಅನುಸರಿಸುತ್ತಿದೆ ಎಂದು ಆಕ್ಷೇಪಿಸಿದರು. ಇದು ನೀವು ಅವರನ್ನ ಸಸ್ಪೆಂಡ್ ಮಾಡಬೇಕು, ಅದ್ರ ಬಿಟ್ಟು ನಾವು ಯಾವುದನ್ನು ಒಪ್ಪೋದಿಲ್ಲ. ಅದನ್ನು ಬಿಟ್ಟು ನಾವು ಒಪ್ಪೋದಿಲ್ಲ. ನಾವು ಈ ರೀತಿ ಇದನ್ನ ಹಂಚ್ಕೊಳಕ್ ಬರ್ಬೇಕಾ ಸ್ವಾಮಿಲಿ? ನಾವು ತಲೆ ಹಿಡ್ಕರು ಅಂತ ಹೇಳಲಿಕ್ಕೆ ಏನು ಆಧಾರ ಇದೆ? ಈ ವೇಳೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸಭಾನಾಯಕರು ರಾಜ್ಯಪಾಲರ ಭಾಷಣ ಮೇಲಿನ ವಂದನಾ ನಿರ್ಣಯಕ್ಕೆ ಬದ್ದರಾಗಿದ್ದಾರೆಯೇ ಎಂದು ಪ್ರಶ್ನಿಸಿದರು. ಸಭಾನಾಯಕ ಎನ್ಎಸ್ ಬೋಸರಾಜ್ ರಾಜ್ಯಪಾಲರ ಭಾಷಣವನ್ನು ಸರ್ಕಾರ ಅನುಮೋದಿಸಿದೆ ಎಂದು ಸ್ಪಷ್ಟಪಡಿಸುವ ಮೂಲಕ ತಮ್ಮ ಹೇಳಿಕೆಯಲ್ಲಿ ಆಕ್ಷೇಪಾರ್ಹ ಪದಗಳಿದ್ದರೆ ಅದನ್ನು ತೆಗೆಯಲು ತಮ್ಮ ಅಭ್ಯಂತರವಿಲ್ಲ ಎಂದರು. ಈ ಸಂದರ್ಭದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ನಡುವೆ ಕಾವೇರಿದ ಚರ್ಚೆ ನಡೆಯಿತು. ಗದ್ದಲ ಹೆಚ್ಚಾದಾಗ ಸಭಾಪತಿ ಅವರು ಕಲಾಪವನ್ನು ಮುಂದೂಡಿದರು. ಸದನವನ್ನು 10 ನಿಮಿಷ ಮುಂದೂಡಿದರು. ಮಧ್ಯಾಹ್ನ ಕಲಾಪ ಮರು ಸಮಾವೇಶಗೊಂಡಾಗ ಇದೇ ವಿಷಯವಾಗಿ ಧರಣಿ ಮುಂದುವರೆಯಿತು. ಸಭಾನಾಯಕರ ಹೇಳಿಕೆಗೆ ಸಮಾಧಾನಗೊಂಡ ವಿರೋಧ ಪಕ್ಷದ ಸದಸ್ಯರು ಧರಣಿ ಹಿಂಪಡೆದರು. ಆದರೆ ಅಸಂಸದೀಯ ಪದ ಬಳಕೆ ಮಾಡಿರುವ ಆಡಳಿತ ಪಕ್ಷದ ಸದಸ್ಯ ಬಿಕೆ ಹರಿಪ್ರಸಾದ್ ಅವರನ್ನು ಅಮಾನತುಗೊಳಿಸಬೇಕು ಎಂದು ವಿರೋಧ ಪಕ್ಷಗಳ ಸದಸ್ಯರು ಪಟ್ಟು ಹಿಡಿದರು. ಇದು ಕೆಲಕಾಲ ಕಾವೇರಿದ ಚರ್ಚೆಗೆ ಕಾರಣವಾಯಿತು.
ಸಭಾಪತಿಯವರು ಕಾಲು ತೋರಿಸಕ್ಕಾಗದೆ ಕೈ ತೋರಿಸಬೇಕು, ಕಾಲು ತೋರಿಸಕ್ಕಾಗದೆ ಇದನ್ನು ಸಹಿತ ಕಡತದಿಂದ ನಾನು ತೆಗೆದುಹಾಕಿದ್ದೀನಿ. ಸಭಾಪತಿಯವರು ಅನುಭವಿ ಸದಸ್ಯರಾದ ಹರಿಪ್ರಸಾದ್ ಅವರು ಹೃದಯದಿಂದ ಬರುವ ಮಾತುಗಳನ್ನು ಹೇಳುವುದರೊಂದಿಗೆ ಸದನವನ್ನು ಸಮಾಧಾನಪಡಿಸಬೇಕು ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ವಿಷಾದ ವ್ಯಕ್ತಪಡಿಸಲು ಸಲಹೆ ನೀಡಿದರು. ಹರಿಪ್ರಸಾದ್ ಅವರು ತಾವು ಹೆಣ್ಣು ಮಕ್ಕಳ ವಿಚಾರವಾಗಿ ಹೇಳಿರುವ ಮಾತುಗಳಿಗೆ ವಿಷಾದ ವ್ಯಕ್ತಪಡಿಸುತ್ತೇನೆ, ಉಳಿದಂತೆ ಕ್ಷಮೆ ಕೇಳುವುದಿಲ್ಲ ಎಂದು ಪಟ್ಟು ಹಿಡಿದರು. ಇದರಿಂದಾಗಿ ಮತ್ತೆ ಗದ್ದಲ ಉಂಟಾಗಿ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು. ಇಷ್ಟೊಳಗೆ ಬಂದಂಥದ್ದು ಇಡೀ ದೇಶದಲ್ಲಿ ಮಾದರಿಯಾದಂಥ ಈ ಸದನ ಅದು ಅದೇ ರೀತಿ ಮುಂದುವರಿಸಿಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಹೇಳಿ ಸದನವನ್ನು ನಾಳೆ 11 ಗಂಟೆ ಮುಂದುವರಿಸ್ತೀವಿ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಸಿದರು. ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ಕೃಷ್ಣ ಬೈರೇಗೌಡ 2017ರಲ್ಲಿ ಕಾನೂನು ತಿದ್ದುಪಡಿ ಮಾಡಿ ಹಾಡಿ ಹಟ್ಟಿ ತಾಂಡಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಘೋಷಿಸಲು ಕ್ರಮ ಕೈಗೊಳ್ಳಲಾಗಿದೆ. 2023ರ ಮೇವರೆಗೂ 1,08,000 ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲಾಗಿತ್ತು. ಕಳೆದ 2.5 ವರ್ಷಗಳಲ್ಲಿ 1,11,000 ಫಲಾನುಭವಿಗಳಿಗೆ ಡಿಜಿಟಲ್ ಹಕ್ಕುಪತ್ರ ನೀಡಲಾಗಿದೆ. 2 ಲಕ್ಷಕ್ಕೂ ಹೆಚ್ಚಿನ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ ಎಂದರು. ಮುಂದಿನ ಫೆಬ್ರವರಿ 13ರಂದು ಹಾವೇರಿಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಅಂದು 1 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸುವ ಗುರಿಯಿದೆ. ಈಗಾಗಲೇ 86,000 ಫಲಾನುಭವಿಗಳಿಗೆ ಹಕ್ಕುಪತ್ರ ಸಿದ್ದಪಡಿಸಲಾಗಿದ್ದು, ಬಾಕಿ ಉಳಿದವರಿಗೂ ಹಕ್ಕುಪತ್ರ ನೀಡಲು ಅಧಿಕಾರಿಗಳು ತ್ವರಿತ ಕ್ರಮ ಕೈಗೊಳ್ಳಬೇಕು ಎಂದು ಆದೇಶಿಸಿದರು. ಒಂದು ಲಾಸ್ಟ್ ಟೈಮ್ ಆರ್ಡರ್ ಕೊಟ್ಟಿದ್ದಿದೆ, ಅದನ್ನ ವಿ ಶುಡ್ ಬ್ಯಾಲೆನ್ಸ್ ಫೈಲ್ಸ್ ಕೂಡ ಫೈಲ್ಗೆ ಹಾಕಿ ಏನೆಲ್ಲ ಡಾಕ್ಯುಮೆಂಟ್ ರೆಡಿ ಆಗಿದೆ ಅದು ದರ್ಖಾಸ್ತು ಇರ್ಬೋದು ಅಥವಾ ಪಾವತಿದು ಇರ್ಬೋದು ಅಥವಾ ಕಂದಾಯ ಗ್ರಾಮದ್ದು ಹಕ್ಕುಪತ್ರ ಇರ್ಬೋದು. ಸೊ ಅವ್ರಿಗೆ ಫೈಲ್ಗೆ ಹಾಕಿ ನಾವು ಆವತ್ತಿನ ಕಾರ್ಯಕ್ರಮದ ದಿನ ಅವ್ರ ಕೈಗೆ ಕೊಡುವಂತದ್ದು ಮಾಡಬೇಕು. ಸೊ ಪ್ರೋಗ್ರೆಸ್ ಆಗ್ತಾ ಇದೆ. ಎಲ್ಲರಿಗೂ ಧನ್ಯವಾದ. ರಾಜ್ಯದ ಹವಾವರ್ತಮಾನ ಇಂತಿದೆ. ರಾಜ್ಯಾದ್ಯಂತ ಒಣಹವೆ ಮುಂದುವರಿಕೆ. ಮಂಡ್ಯದಲ್ಲಿ ಕನಿಷ್ಠ 15.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ಮುನ್ಸೂಚನೆಯಂತೆ ಮುಂದಿನ 7 ದಿನಗಳ ಕಾಲ ರಾಜ್ಯಾದ್ಯಂತ ಒಣಹವೆ ಮುಂದುವರಿಕೆ, ಕೆಲವೆಡೆ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಬೆಳಗಿನ ವೇಳೆ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಐರೋಪ್ಯ ಒಕ್ಕೂಟದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದ ಐತಿಹಾಸಿಕ ಕ್ಷಣ, ವಿಕಸಿತ ಭಾರತ ನಿರ್ಮಾಣಕ್ಕೆ ಪೂರಕ, ಪ್ರಧಾನಿ ನರೇಂದ್ರ ಮೋದಿ. ಸಂಸತ್ತಿನಲ್ಲಿ 2025-26ನೇ ಸಾಲಿನ ಆರ್ಥಿಕ ಸಮೀಕ್ಷೆ ಮಂಡನೆ, ಜಿಡಿಪಿ ದರ ಶೇಕಡಾ 7.4ರಷ್ಟು ಬೆಳವಣಿಗೆ ನಿರೀಕ್ಷೆ. ಉದ್ಯೋಗಾಕಾಂಕ್ಷಿಗಳಿಗೆ ರಾಷ್ಟ್ರೀಯ ವೃತ್ತಿ ಸೇವಾ ಪೋರ್ಟಲ್ ನೆರವು, 55 ಲಕ್ಷ ಕಂಪನಿಗಳು ಸೇರ್ಪಡೆ, ಸಚಿವ ಮನ್ಸುಖ್ ಮಾಂಡವಿಯಾ. ಸರ್ಕಾರಿ ವೈದ್ಯರ ಖಾಸಗಿ ವೈದ್ಯಕೀಯ ಸೇವೆ ನಿರ್ಬಂಧ, ನಿಯಮ ಉಲ್ಲಂಘಿಸಿದರೆ ಕಾನೂನು ಕ್ರಮ, ಸಚಿವ ದಿನೇಶ್ ಗುಂಡೂರಾವ್. ವೀಕ್ಷಕರೇ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.